ಎಲ್ರಿಗೂ ನಮಸ್ಕಾರ. This is very first video of Shaktivel Divine Healing Center. So one important person who is not ready to show her face to social media, ಇದೆಲ್ಲ ಅವರ ಆಫ್ಲೈನ್ ಕ್ಲೈಂಟ್ಸ್ ಪ್ರೆಷರ್ ಅಂಡ್ ರಿಕ್ವೆಸ್ಟ್ ಇಂದ she decided to give a podcast. Before showing her, I would like to give a brief introduction about her. Her name is Ramya Raghu. She is Reiki Grandmaster, spiritual healer, nature healer and direct disciple of Mahavatar Babaji and very spiritual seeker. Namaste. Thank you so much for this. Yeah, as you told, this is my first podcast. ನಂಗೆ ಸೀರಿಯಸ್ಲಿ ನಂದ್ರ ಬಗ್ಗೆ ಹೇಳ್ಕೊಳ್ಳೋದಾಗ್ಲಿ ಮಾತಾಡೋದಾಗ್ಲಿ ನಂಗೆ ಇಷ್ಟ ಇರ್ಲಿಲ್ಲ. ಬಟ್ ಎಸ್, ನಂದು ಕ್ಲೈಂಟ್ಸ್ ಆಗ್ಲಿ ನನ್ನನ್ ಗೊತ್ತಿರೋರಾಗ್ಲಿ ತುಂಬಾ ಪ್ರೆಷರ್ ಮಾಡಿದ್ರು. ಬಿಕಾಸ್ ನೀವು ಮಾತಾಡ್ಬೇಕು, ಅಂದ್ರೆ ನಾನ್ ತುಂಬಾ ಕೌನ್ಸಿಲಿಂಗ್ ಎಲ್ಲ ಕೊಡ್ತಾ ಇದ್ದವಾಗ ದೇ ಆರ್ ಫೀಲಿಂಗ್ ಸೋ ಯೂನಿಕ್. ಸೊ ಅದಕ್ಕೆ ತುಂಬಾ ರಿಕ್ವೆಸ್ಟ್ ಬಂದಿದ್ರಿಂದ ನನ್ನ ಕ್ಲೈಂಟ್ಸ್ ಇಂದ, ಸೊ ಐ ಡಿಸೈಡೆಡ್ ಟು ಗಿವ್ ದ ಪಾಡ್ಕಾಸ್ಟ್. Okay. Yes. Ma'am, we have a few questions to ask from you. It's your clients and known people. Yes. ನಿಮ್ಮ ಸ್ಪಿರಿಚುವಲ್ ಜರ್ನಿ ಯಾವಾಗ ಸ್ಟಾರ್ಟ್ ಆಯ್ತು? ಮೈ ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟೆಡ್ ನಾನು 3 years ಇದ್ದಾಗಿಂದ ನನಗ್ ಗೊತ್ತು ನಾನು ಸ್ಪಿರಿಚುವಲ್ ಇದೀನಿ ಅಂತ. ಐ ಕನೆಕ್ಟೆಡ್ ಟು ಮೆನಿ ಗಾಡ್ಸ್. ನಾನು ಲೈಫ್ ನಾನ್ ಗ್ರೋ ಆಗ್ಬೇಕಾದ್ರೆ ಇಂದ ನಾನ್ ಕನೆಕ್ಟೆಡ್ ಟು ಮೆನಿ ಗಾಡ್ಸ್. ಫಸ್ಟ್ ನನ್ನ ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಆಗಿದ್ದು ವಿತ್ ಹನುಮಾನ್ ಸ್ವಾಮಿ, ಆಂಜನೇಯ ಸ್ವಾಮಿಯಿಂದ ನಂದು ಸ್ಪಿರಿಚುವಲ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಮನೆ ಹತ್ರನೇ ಟೆಂಪಲ್ ಇತ್ತು. ಸೊ ಹಂಗೆ ಹೋಗ್ತಾ ಇದ್ದವಾಗ ಏನೋ ಐ ಕನೆಕ್ಟೆಡ್ ಟು ಹಿಮ್ ಸೋ ಮಚ್ ಅಂಡ್ ನಾನು ತುಂಬಾ ಆಕ್ಟಿವ್ ಇದ್ದೆ. ತುಂಬಾ ಸ್ಪಿರಿಚುವಲಿ ನಾನು ಅವ್ರಿಗೆ ಕನೆಕ್ಟ್ ಆದಾಗಿಂದ ನಂದು ಡಿಫ್ರೆಂಟ್ ಯೂನಿಕ್ ಕ್ಯಾರೆಕ್ಟರ್ಸ್, ಅಂದ್ರೆ ಓದೋದ್ರ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ. ಬರೇ ಈ ತರ್ಲೆ ಮಾಡ್ಕೊಂಡು ಸೇಮ್ ಆಂಜನೇಯ ಸ್ವಾಮಿ ಹೆಂಗೆ ಕೋತಿ ಹೆಂಗಿರತ್ತೆ ಆ ತರನೇ ತುಂಬಾ ತರ್ಲೆ ಮಾಡ್ಕೊಂಡು ಓಡಾಡ್ತಿದ್ದೆ. ಟ್ರಸ್ಟ್ ಮೀ, ನಂಗೆ 10th ತನಕ ನಾನು ಸರಿಯಾಗಿ ಓದ್ತಿರ್ಲಿಲ್ಲ. ಐ ವಾಸ್ ಜಸ್ಟ್ ವೆರಿ ಗುಡ್ ಸ್ಪೋರ್ಟ್ಸ್ ಮ್ಯಾನ್. 10th ಸ್ಟ್ಯಾಂಡರ್ಡ್ ಅಲ್ಲಿ ಐ ವಾಂಟ್ ಟು ಪಾಸ್ ಮೈ 10th. ನನ್ಗೆ ಎದೆ ಸೀಳಿದ್ರೆ ನನಗೆ ಅಕ್ಷರ ಇಲ್ಲ, ಅಷ್ಟು ಇದಿತ್ತು. ತುಂಬಾ ಇನ್ಸಲ್ಟ್ ಮಾಡ್ತಾ ಇದ್ರು, ತುಂಬಾ ನನ್ನನ್ನ ನೀನ್ ಓದಲ್ಲ ಚೆನ್ನಾಗಿ ಹಂಗೆ ಹಿಂಗೆ ಅಂತ. ಆಗ ಒಂದ್ ದಿವ್ಸ ನಾನು ತುಂಬಾ ಹತ್ಕೊಂಡು ನಾನು ಆಂಜನೇಯ ಸ್ವಾಮಿ ಹತ್ರ ಬೇಡ್ಕೊಂಡೆ, ನಾನು ಏನೇ ಮಾಡಿದ್ರು ನನ್ಗೆ ಓದ್ಬೇಕು, ಓದಿದ್ರೆ ತಾನೇ ಈಗ ಅಂತ ಹೇಳಿ. ಆಗ ಆ 10th ಅದ್ ಹೆಂಗ್ ಪಾಸ್ ಆದೆ, ಇಟ್ಸ್ ಅ ಮಿರಾಕಲ್. ನಾನ್ 10th ಸ್ಟ್ಯಾಂಡರ್ಡ್ ಪಾಸ್ ಆದೆ. ಅಲ್ಲಿಂದ ಫುಲ್ ಸ್ಟೂಡಿಯಸ್. ಹಂಗೆ ಆಂಜನೇಯ ಸ್ವಾಮಿ ಜೊತೆ ಕಂಟಿನ್ಯೂ ಆಗ್ತಿದ್ದಾಗ ಅವ್ರು ನನ್ನ ನೆಕ್ಸ್ಟ್ ಲೆವೆಲ್ ಕರ್ಕೊಂಡು ಹೋಗಿದ್ದು ಮಹಾವಿಷ್ಣು ಹತ್ರ. ಸೊ ನಾನ್ ತುಂಬಾ ಸ್ಪಿರಿಚುವಲ್. ಮಹಾವಿಷ್ಣು ಅಂದ್ರೆ ನಂಗೆ ತುಂಬಾ ಭಕ್ತಿ. ನನ್ ದೇವರದ್ದು ಬಿಟ್ರೆ ನನ್ಗೇನೂ ಇಲ್ಲ. ಎಲ್ಲಾರು ನನ್ನ ತುಂಬಾ ಫನ್ ಮಾಡ್ತಾ ಇದ್ರು. ಯಾವಾಗ್ಲೂ ದೇವ್ರು ದೇವ್ರು ಅಂತ ಇರ್ತೀಯ, ನಿನ್ಗೇನೋ ಇದೇ ಇಲ್ಲ, ಏನೋ ಎಂಜಾಯ್ ಮಾಡಲ್ಲ, ಯಾವಾಗ್ಲೂ ಟೆಂಪಲ್ ದೇವ್ರು ಅಂತ. ಮಹಾವಿಷ್ಣು ಜೊತೆಗೆ ಹಿಂಗೆ ಕನೆಕ್ಟ್ ಆಗಿ, ಟ್ರಸ್ಟ್ ಮೀ, ಎವ್ರಿ ಇಯರ್ ನಾನು 10 times 11 times ನಾನು ತಿರುಮಲ ಹೋಗ್ ಬರ್ತೀನಿ. ಕನ್ಸಲ್ ಬಂದ್ರೆ ನಾನು ನೆಕ್ಸ್ಟ್ ಡೇ ತಿರುಮಲ ಅಲ್ಲಿರ್ತೀನಿ. ಆ ತರ ಅದಾದ್ಮೇಲಿಂದ ಹಂಗೆ ನನ್ಗೆ ಆದಿಶಕ್ತಿದು ಕನೆಕ್ಷನ್ ಸಿಕ್ತು. ಆದಿಶಕ್ತಿ ನನಗೆ ತುಂಬಾ ಗೈಡ್ ಮಾಡಿದ್ರು. ನನಗೆ ತಾಯಿ ಕೊಡೋ ಪ್ರೀತಿಗಿಂತ ಜಾಸ್ತಿ ಪ್ರೀತಿ ನನಗೆ ಅವ್ರ ಕಡೆಯಿಂದ ಸಿಗಕ್ ಸ್ಟಾರ್ಟ್ ಆಯ್ತು. ಆಮೇಲೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಹಂಗೆ ನಾನು ಸ್ಪಿರಿಚುವಲ್ ಅಲ್ಲಿ ಹೋಗ್ತಿದ್ದೆ. ಈವನ್ ನಾವು ಮನುಷ್ಯನ ಮೇಲೆ ಸ್ವಲ್ಪ ಈ ಮಾಯಾ ಅಲ್ಲಿ ಸಿಕ್ಕಾಕೊಂಡು ಸ್ವಲ್ಪ ಮಿಸ್ಟೇಕ್ಸ್ ಎಲ್ಲ ಮಾಡ್ತಾ ಇದ್ವಿ. ಅವಾಗ ನಮ್ಮನ್ನ ಸ್ಪಿರಿಚುವಲ್ ಇಂದ ಸ್ವಲ್ಪ ಸೈಡಿಗೆ ಹೋಗ್ತೀವಿ. ಆಮೇಲೆ ಮತ್ತೆ ರಪ್ ಅಂತ ಒಂದ್ ಹೊಡ್ತಾ ಬೀಳುತ್ತೆ, ಮತ್ತೆ ಬಂದು ಸ್ಪಿರಿಚುವಲ್ ಅಲ್ಲಿ ಕುತ್ಕೊಳಕ್ ಸ್ಟಾರ್ಟ್ ಮಾಡ್ತೀವಿ. ಹಂಗೆ ಹೋಗ್ತಾ ಇದ್ವಿ. ಶನೀಶ್ವರ ಸ್ವಾಮಿ ಕನೆಕ್ಟ್ ಆದ್ರು. ಹಂಗೆ ಎಲ್ಲರೂ ನನ್ಗೆ ಸ್ಪಿರಿಚುವಲಿ ಹಿಂಗೆ ಕನೆಕ್ಟ್ ಆಗ್ತಾ ಹೋಗ್ತಾ ಇದ್ದಾಗ ನನ್ ಗುರು ಎಂಟ್ರಿ ಕೊಟ್ರು. ಮಹಾವತಾರ್ ಬಾಬಾಜಿ ಬಂದ್ರು ನನ್ನ ಲೈಫ್ ಅಲ್ಲಿ. ಅದು ಫುಲ್ ಡಿಫ್ರೆಂಟ್ ಡೈರೆಕ್ಷನ್ಸ್, ನಂದು ಲೈಫ್ ಫುಲ್ ಡಿಫ್ರೆಂಟ್ ಡೈರೆಕ್ಷನ್ಗೆ ಹೋಯ್ತು. ಸೊ ಹೇಳ್ಬೇಕಂದ್ರೆ ವಿತೌಟ್ ಸ್ಪಿರಿಚುಯಾಲಿಟಿ ಐ ಆಮ್ ನಥಿಂಗ್. ಅಂದ್ರೆ ನನ್ಗೆ ನಾನ್ ಪೂಜೆ ಮಾಡೋದಾಗ್ಲಿ, ನಾನ್ ಟೆಂಪಲ್ಗೆ ಹೋಗೋದಾಗ್ಲಿ, ಯಾರ ಹತ್ರನು ಹೇಳ್ಕೊಳ್ಳೋದು ನಂಗೆ ಇಷ್ಟ ಇಲ್ಲ. ಐ ಆಮ್ ಸೋ ಐಸೋಲೇಟೆಡ್ ಪರ್ಸನ್. ನನ್ಗೆ ಯಾರ ಹತ್ರನು ನನ್ ಸ್ಪಿರಿಚುವಲ್ ಬಗ್ಗೆ ಮಾತಾಡೋದಕ್ಕೂ ಇಷ್ಟ ಇಲ್ಲ. ಯಾಕಂದ್ರೆ ಈ ಜನರೇಷನ್ ಅಲ್ಲಿ ಹೆಂಗೆ ಅಂದ್ರೆ ಎಲ್ಲ ಮಾಯದ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಇದು. ಈಗ ನಾವೇನಾದ್ರೂ ಸ್ಪಿರಿಚುವಲ್ ಬಗ್ಗೆ ಮಾತಾಡಿದ್ರೆ ಹುಚ್ಚಿ ಅಂತಾನೆ ಹುಚ್ಚಿ ಪಟ್ಟ ಕಟ್ಟೋದೇ ಜಾಸ್ತಿ. ಸೊ ನನ್ಗೆ ಏನಾಗ್ತಿತ್ತು ಅಂದ್ರೆ ಎಲ್ಲರೂ ಏನು ದೇವ್ರನ್ನ ನೋಡಿದ ತಕ್ಷಣ ನೀನ್ ಹತ್ ಬಿಡ್ತೀಯ, ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ ನಿನ್ಗೆ, ಯಾವಾಗ್ಲೂ
ಹೇಳ್ತೀಯ, ಅದೇನೋ ಒಂಥರ ಅನ್ಸಲ್ವಾ, ನೀನು ಒಂಥರ ನಾನು ತುಂಬಾ ದೇವ್ರ ಬಗ್ಗೆ ಮಾತಾಡ್ತಾ ಇದ್ದವಾಗ ನಾನು ಹೆಂಗಂದ್ರೆ ನನಗೆ ಗಾಡಿ ಓಡ್ಸಕ್ಕೆ ಬರಲ್ಲ. ನಾನ್ ಗಾಡಿ ತಗೊಂಡ್ರೆ ನನ್ ಪಾಡಿಗೆ ನಾನು ಓಡಿಸ್ಕೊಳು. ಯಾರಾದ್ರೂ ಕೇಳ್ದಾಗ ಹೇಳ್ತಿದ್ದೆ ನಾನ್ ಜಸ್ಟ್ ಹ್ಯಾಂಡಲ್ ಇಟ್ಕೊಂತೀನಿ ಅಷ್ಟೇ, ನನ್ನನ್ ಕರ್ಕೊಂಡ್ ಹೋಗೋದು ಡಿವೈನ್ ಪವರ್ ಇದ್ದ. ಸೊ ಅದೆಲ್ಲ ಹುಚ್ಚಿ ತರ ಮಾತಾಡ್ತೀಯ ನೀನು ಆತರ ಎಲ್ಲ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಅವಾಗ ನಾನು ಇನ್ನೂ ಸೈಲೆಂಟ್ ಆಗ್ಬಿಟ್ಟೆ. ನನ್ ಗಂಡಂಗೂ ಗೊತ್ತಿಲ್ಲ ನಾನ್ ಏನ್ ಸಾಧನೆ ಮಾಡ್ತಾ ಇದ್ದೀನಿ, ಏನೂ ಗೊತ್ತಿಲ್ಲ. ಬಟ್ ಈ ನೋಸ್ ವೆರಿ ವೆಲ್ ಐ ಆಮ್ ಸೋ ಸ್ಪಿರಿಚುವಲ್ ಪರ್ಸನ್ ಅಂತ. ಈ ಆಲ್ಸೋ ಸಪೋರ್ಟ್ಸ್ ವಿತ್ ದಟ್. ಬಟ್ ಎಸ್, ನನಗೆ ವಿತೌಟ್ ಸ್ಪಿರಿಚುಯಾಲಿಟಿ ಐ ಆಮ್ ನಥಿಂಗ್ ಅಂದ್ರೆ ನಥಿಂಗ್. ಎಸ್ Ma'am, how you connected with Mahavatar Babaji and the relationship between you both? ಓಕೆ. I mean, this is curious question to know about your relationship with Babaji, because we can see Mahavatar Babaji's photo everywhere, and school always look like a temple. So, what is it, ma'am? Yes, Mahavatar Babaji connected with me Guru Paurnami 2015 Guru Paurnami ದಿವಸ ನಮ್ಮ ಅಣ್ಣ ಇವ್ರದ್ದು ಒಂದು ಬುಕ್ ಮನೆಗ್ ತಗೊಂಡ್ ಬಂದ. ಆಕ್ಚುಲಿ ಅವನು ಅಷ್ಟೇ ತುಂಬಾ ಸ್ಪಿರಿಚುವಲ್, ತುಂಬಾ ಕನೆಕ್ಟೆಡ್ ಟು ಮಹಾವತಾರ್ ಬಾಬಾಜಿ. ಆ ಬುಕ್ ಅನ್ನ ಮನೆಗ್ ತಂದಾಗ ಏನಾಯ್ತು, ನಮ್ದು ನಾನ್ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೆ, ನಮ್ಮ ಅಣ್ಣ ಎಲ್ಲರೂ ಊರಲ್ಲಿದ್ವಿ. ಒಂದ್ ಚಿಕ್ಕ ಜಗಳ ಆದಾಗ ಏನಾಯ್ತು, ನಮ್ಮ ಅಣ್ಣನ್ನ ಕರ್ಕೊಂಡು ಅಮ್ಮ ಕೆಲ್ಸ ಅಂದ್ರೆ ಅವನ್ಗೆ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ಸೋಣ ಅಂತ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದ್ರು ಇಲ್ಲಿ. ಆಗಿನ್ನು ನಾನು ಜಯನಗರಲ್ಲಿ ವರ್ಕ್ ಮಾಡ್ತಾ ಇದ್ದೆ ಆಗ. ಸೊ ನಾನು ನಮ್ಮ ಅಣ್ಣವ್ರ ಈ ಕಡೆ ಬರಕ್ಕೂ ನಾನ್ ತಿರುಮಲ ಹೋಗಿದ್ದೆ. ನನಗೆ ತಿರುಮಲ ಸ್ವಾಮಿ ದರ್ಶನ ಮಾಡ್ಕೊಂಡು ಡೈರೆಕ್ಟ್ ಅಲ್ಲಿ ಮನೆ ಮಾಡಿದ್ರಲ್ಲ, ಒಂದ್ ಬಾಡಿಗೆ ಮನೆ ತಗೊಂಡಿದ್ವಿ 1 BHK. ಅಲ್ಲಿಗೆ ಹೋದಾಗ ನಾನು ಇವ್ರನ್ನ ನೋಡಿಲ್ಲ. ನನ್ಗೆ ಅವತ್ತಿನ ತನಕ ಇವ್ರು ಯಾರಂತಾನೆ ಗೊತ್ತಿಲ್ಲ ನನ್ಗೆ. ನಾನು ಹೋದಾಗ ಏನಾಯ್ತಂದ್ರೆ, ನಾನು ನಿದ್ದೆ ಮಾಡಿ ಎದ್ದೆ. ಫುಲ್ ಸುಸ್ತಾಗ್ಬಿಟ್ಟಿದ್ದೆ, ತಿರುಮಲ ಅಲ್ಲಿ ಸ್ಟೆಪ್ಸ್ ಹತ್ಕೊಂಡು ಹೋಗಿದ್ದು. ಸೊ ಫುಲ್ ಸುಸ್ತಾಗ್ಬಿಟ್ಟಿದ್ದೆ. ಬೆಳಗ್ಗೆ ಎದ್ದಿದ್ದೆ ಒಂದು 9:30 10 ಗಂಟೆ ಆಯ್ತು. ಅವಾಗ ಜಸ್ಟ್ ನಾನ್ ಕಣ್ಬಿಟ್ಟು ನೋಡಿದಾಗ ಅಮ್ಮ ಇವ್ರದೊಂದ್ ಫೋಟೋ ಅಲ್ಲಿ ದೀಪ ಹಚ್ಚಿ ಇಟ್ಟಿದ್ರು. ನಾನು ಇವ್ರನ್ನ ನೋಡ್ಬಿಟ್ಟು ಯಾರಿದು, ನೋಡಕ್ ಇಷ್ಟು ಒಂಥರ ಕರುಣೆ, ಆ ಪ್ರೀತಿ ಅವ್ರ ಫೇಸ್ ಅಲ್ಲಿ ನಂಗೆ ತುಂಬಾ ಇದಾಗ್ಬಿಡ್ತು. ನಾನು ಅವ್ರನ್ನೇ ಫಸ್ಟ್ ನೋಡ್ದೆ. ನಾನು ನೋಡಿ ಕಣ್ಬಿಟ್ಟಿದ ತಕ್ಷಣನೇ ನನ್ಗೆ ಏನೋ ಒಂಥರ ಅಟ್ಯಾಚ್ಮೆಂಟ್, ಏನೋ ಒಂಥರ ಕನೆಕ್ಷನ್ ಸಿಕ್ದಂಗ ಆಯ್ತು. ಆಮೇಲೆ ನಾನು ಕುತ್ಕೊಂಡು ನೈಲ್ ಪಾಲಿಶ್ ಹಚ್ತಾ ಇದ್ದೆ. ಅಂದ್ರೆ ಜಾಬ್ ಇಲ್ಲ ನನಗೆ ಅವಾಗ. ನಾನು ಜಯನಗರಿಂದ ಜಾಬ್ ರಿಸೈನ್ ಮಾಡ್ಕೊಂಡು ಇಲ್ಲಿ ಬಂದಿದೀವಿ. ಈಗ ಫ್ಯಾಮಿಲಿ ನೋಡ್ಕೋಬೇಕು, ಅಣ್ಣನೂ ವರ್ಕ್ ಮಾಡ್ತಿದ್ದೆ, ನಾನು ವರ್ಕ್ ಮಾಡ್ಬೇಕು ಅಂತ ಸಿಚುವೇಶನ್. ನೈಲ್ ಪಾಲಿಶ್ ಹಾಕೊಂತ ಕೂತಿದೀನಿ. ಹೇಳಿದೀನಿ ಅಷ್ಟೇ, ಕೆಲ್ಸ ಇಲ್ಲ, ನಂಗೆ ಬೇಗ ಕೆಲ್ಸ ಹುಡುಕ್ಬೇಕು ಅಂತ. ಆಗ ನನ್ಗ ಬಿಲೀವ್ ಇಟ್ ಆರ್ ನಾಟ್, ನಂದು ಇನ್ನು ನೈಲ್ ಪಾಲಿಶ್ ಡ್ರೈ ಆಗಕ್ಕಿಂತ ಮುಂಚೆನೆ ನನ್ಗೊಂದ್ ಕಾಲ್ ಬಂದು ಈ ತರ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮ್ಗೆ ಓಪನಿಂಗ್ಸ್ ಇದೆ, ಜಾಯಿನ್ ಆಗ್ತೀರಾ, ಈವನ್ ವಿತೌಟ್ ಇಂಟರ್ವ್ಯೂ, ವಾಟ್ ಈಸ್ ಯುವರ್ ಎಕ್ಸ್ಪೆಕ್ಟೇಷನ್ ಅಂತ ಕೇಳಿದ್ರು. ಅವಾಗ 2015 ಅಲ್ಲಿ 15,000 ಅಂದ್ರೆ ಎಲ್ಲ ಸ್ವಲ್ಪ ಇದ್ ಅಮೌಂಟೇ ಅಲ್ವಾ. ಸೊ ನಾನು 15,000, ನೋ ಐ ಪೇ ಯು 25,000, ಯು ಕಮ್ ಆಸ್ ಅ ಫೈನಾನ್ಸ್ ಪರ್ಸನ್, ನಂಗೆ ಇಮಿಡಿಯೇಟ್ ಜಾಯ್ನರ್ಸ್ ಬೇಕು ಅಂತೆಲ್ಲ ಹೇಳಿದ್ರು. October 5th 2015 ಐ ಸ್ಟಾರ್ಟೆಡ್ ಮೈ ವರ್ಕ್. ಸೊ ಇವ್ರ ಹತ್ರ ನಾನು ಕೇಳಿದ್ದು 3ನೇ ತಾರೀಕು. ಓಕೆ, 3ನೇ ತಾರೀಕು ಅಕ್ಟೋಬರ್, 5ನೇ ತಾರೀಕಾಗ್ಲೇ ನಾನು ಜಾಯ್ನಿಂಗ್ ನಂದು ವರ್ಕ್ಗೆ. ಸೊ ನನಗೆ ಕೆಲಸ ಅಷ್ಟೊಂದು ಗೊತ್ತಿರ್ಲಿಲ್ಲ ಅವಾಗೆಲ್ಲ ಚಿಕ್ಕ ವರ್ಕ್ ಮಾಡ್ತಾ ಇದ್ದೆ, ಕೆಲಸ ಗೊತ್ತಿಲ್ಲ. ಮೇನ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ಸೊ ಇವ್ರು ನನ್ನ ಹತ್ರ ಕಮ್ಯುನಿಕೇಟ್ ಮಾಡ್ತಾ ಇರೋದು ನನಗೆ ಗೊತ್ತಾಗ್ತಿತ್ತು. ಇವ್ರ ವಾಯ್ಸ್ ಕೇಳಿಸ್ತಾ ಇತ್ತು, ರಮ್ಯಾ ಎದ್ದೋಳು, ಅದ್ ಮಾಡು ಇದ್ ಮಾಡು ಅಂತ. ನನಗಾದ್ರು ಇವ್ರ ಬಗ್ಗೆ ಒಂದ್ ಕ್ಲೂನೂ ಇಲ್ಲ, ಇವ್ರ ಏನಂತಾನೂ ಗೊತ್ತಿಲ್ಲ. ಬಟ್ ಒಂದು ವಾಯ್ಸ್ ಕೇಳ್ತಾ ಇತ್ತು ನನಗೆ, ಯಾಕೆ ಈ ತರ ಇವ್ರು ಯಾರೋ ನನ್ನ ಹತ್ರ ಮಾತಾಡ್ದಂಗ್ ಅನ್ಸ್ತಾ ಇದೆಯಲ್ಲ. ಮಿಡ್ ನೈಟ್ ಅಲ್ಲೆಲ್ಲ ನಂಗೆ ಕಳ್ಸೋದು, ಎದ್ದೋಳು ಅಂತ. ಸೊ ಆಗೇನಾಯ್ತು, ನಾನು ಕೆಲ್ಸಕ್ ಸ್ಟಾರ್ಟ್ ಮಾಡ್ದೆ. ಟ್ರಸ್ಟ್ ಮೀ, 3 months ವಾಸ್ ಹೆಲ್. ನನ್ ಕೆಲ್ಸ ಗೊತ್ತಿಲ್ಲ, ಬಟ್ ಎಂಟೈರ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಂಡ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಐ ಹ್ಯಾವ್ ಟು ಟೇಕ್ ಕೇರ್. ಇವ್ರು ಲಿಟ್ರಲಿ ನನ್ಗೆ ಅಂದ್ರೆ ಏನ್ ಬಂದು ಫಿಸಿಕಲ್ ಫಾರ್ಮ್ ಅಲ್ಲಿ ಕುತ್ಕೊಂಡು ನನ್ಗೆ ಹೇಳ್ಕೊಡ್ತಿರ್ಲಿಲ್ಲ. ಕಣ್ ಮುಚ್ಚಿದ್ರೆ ನನಗೆ ಈ ತರ ಥಾಟ್ಸ್ ಬರ್ತಾ ಇತ್ತು. ನನ್ಗೆ ಈ ತರ ಮಾಡು ತುಂಬಾ ಅತ್ತೆ. ನನ್ನನ್ನು ನಾನೇ ಸ್ಕ್ವೀಸ್ ಮಾಡ್ಕೊಂಡು ಚೆನ್ನಾಗಿ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ದೆ. 3 months ಅಲ್ಲೇ ಹಿಂಗ್ ಆಗ್ಬಿಟ್ಟೆ ನಾನು. ನನ್ ಲೈಫ್ ಹೆಂಗ್ ಡ್ರಾಸ್ಟಿಕಲಿ ಚೇಂಜ್ ಆಯ್ತಂದ್ರೆ, ಇವ್ರು ಬಂದ್ಮೇಲಿಂದ ಪ್ರತಿಯೊಂದು ನಂಗೆ ಇವ್ರು ಹೇಳ್ಕೊಟ್ಟಿದ್ರು. ಬಟ್ ನೋಡಕ್ ಮಾತ್ರ ಇವ್ರು ಒಂಥರ ಸಿಂಪಲ್ ಆಗಿ ಸಾಧು ತರ ಹಿಂಗ್ ಕುತ್ಕೊಂಡಿರ್ತಾರೆ. ಬಟ್ ತುಂಬಾ ಸ್ಟ್ರಿಕ್ಟ್ ಅಂದ್ರೆ, ಇವ್ರು ಒಂದ್ ಚಿಕ್ಕ ತಪ್ಪು ಮಾಡಿದ್ರು ರಪ್ಪನ ಹೊಡ್ತಾ ಬೀಳುತ್ತೆ. ಒಂದು ಸ್ವಲ್ಪ ತಪ್ಪು ಮಾಡಿದ್ರು ಏನೇ ಆದ್ರೂ ಎಷ್ಟು ಸ್ಟ್ರಿಕ್ಟ್ ಅಂದ್ರೆ, ನಾವ್ ಏನೋ ಒಂದ್ ಮಿಸ್ಟೇಕ್ ಮಾಡಂಗಿಲ್ಲ. ಮಾಡಿದ್ರೆ ಅದು ಇವಾಗ ಒಂಥರ ಫಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ತರ ಸರಿ ಹೊಡ್ತಾ ಬೀಳುತ್ತೆ.
ಅದಾದ್ಮೇಲೆ ಏನಾಯ್ತು, ನನ್ಗೆ ಈ ತರ ಆಲ್ರೆಡಿ 26 ಇಯರ್ಸ್ ಆಗಿತ್ತು, ಮದ್ವೆಗೆ ಎಲ್ಲ ನೋಡ್ತಾ ಇದ್ರು ನನ್ಗೆ. ಆಗ ನನ್ಗೆ ಜಾತಕ ತೋರಿಸ್ದಾಗೆಲ್ಲ ಹೇಳ್ತಿದ್ರು 35 ಇಯರ್ಸ್ ಅಲ್ಲೇ ನಿಮಗ್ ಮದ್ವೆ ಆಗೋದು ಅಂತ. ನಾನು ಓ ಮೈ ಗಾಡ್, ನನ್ ತಂಗಿ ಬೇರೆ ಇದ್ದಾಳೆ, ಸರಿ ಬಿಡು, ಐ ಆಮ್ ಸೋ ಮಚ್ ಫೋಕಸ್ಡ್ ಆನ್ ಮೈ ವರ್ಕ್, ನೋಡ್ಕೊಳ್ಳೋಣ ಬಿಡು ಅಂತ. ಆಮೇಲೆ ನನ್ಗೊಂದು ಡ್ರೀಮ್ ಬಂತು. ಇವರು ಒಂದು ದೇವಸ್ಥಾನ, ನಮ್ದು ಶಿವಪ್ಪನ ದೇವಸ್ಥಾನ ಇದೆ ನಮ್ಮ ಊರಲ್ಲಿ. ಆ ದೇವಸ್ಥಾನದಲ್ಲಿ ನನಗೆ ಇವರು ಒಂದು ತಾಳಿ ಕೈಯಲ್ಲಿ ಕೊಡ್ತಾ ಇರೋ ತರ ಕನ್ಸ್ ಬಿತ್ತು. ಆ ತರ ಕನ್ಸ್ ಬಿದ್ದಿದ್ ಒಂದೇ ವಾರದಲ್ಲಿ ನನ್ನ ಹಸ್ಬೆಂಡ್ ನ ಮೀಟ್ ಮಾಡಿದ್ವಿ. ಒಂದೇ ತಿಂಗಳಲ್ಲಿ ಎಂಗೇಜ್ಮೆಂಟ್, ಇನ್ನೊಂದ್ ತಿಂಗಳಲ್ಲಿ ಮದ್ವೆ. ಸೊ ನಂದು ಹಾರೋಸ್ಕೋಪೇ ಉಲ್ಟಾ ಆಗ್ಬಿಡ್ತು. ಓಕೆ, ಸೊ ಇವ್ರು ನನ್ ಹಾರೋಸ್ಕೋಪ್ ಎಲ್ಲ ಹೇಳ್ತಾ ಇದ್ದಿದ್ದು ನಿಂಗ್ ಲೇಟ್ ಮದ್ವೆ ಅಂತ. ಬಟ್ ನನ್ನ ಹಾರೋಸ್ಕೋಪೇ ಉಲ್ಟಾ ಮಾಡಾಕ್ಬಿಟ್ರು. 26 ಅಲ್ಲೇ ಮದ್ವೆ ನಂದು. ಅನ್ಬಿಲೀವಬಲ್. ನನ್ ಮದ್ವೆ ಎಂಗೇಜ್ಮೆಂಟ್ ಆಗಿರೋದ್ ಇವ್ರ ಮುಂದೆನೆ, ಮದ್ವೆ ಆಗಿರೋದ್ ಇವ್ರ ಮುಂದೆನೆ, ಯಾವ ಅಗ್ನಿ ಮುಂದೆ ಏನು ಮಾಡಿಲ್ಲ, ಎಲ್ಲ ಇವ್ರ ಮುಂದೆನೆ. ಆಮೇಲೆ ಇವರು ನನ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಎಷ್ಟು ನನಗ್ ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ, ಎಲ್ಲ ನಂದು ಹೆಜ್ಜೆ ಹೆಜ್ಜೆಗೂ ಇವ್ರದೇ ನನ್ ಸಪೋರ್ಟ್. ಬಟ್ ಇದನ್ನ ನಾ ಆಚೆ ಹೇಳಿದ್ರೆ ಯಾರು ನಂಬಲ್ಲ ಅಂತ. ಬಟ್ ಮಹಾವತಾರ್ ಬಾಬಾಜಿನ ನಾವು ಚೂಸ್ ಮಾಡಕ್ ಆಗಲ್ಲ. ಅವ್ರು ನಮ್ಮನ್ ಚೂಸ್ ಮಾಡಿದ್ರೆ ಮಾತ್ರನೇ ನಮಗೆ ಅವರಿಂದ, ಅವರು ನಮ್ಮನ್ ಚೂಸ್ ಮಾಡಿದ್ದಾರೆ ಅಂದ್ರೆ ಮಾತ್ರನೇ ನಮ್ ಕೈಯಿಂದ ಏನಾದ್ರೂ ಒಂದ್ ಕೆಲಸ ಮಾಡಿಸ್ತಾರೆ. ನಾನು ಈಗ್ಲೂ ಕ್ವಶನ್ ಮಾಡ್ತೀನಿ, ಈಗ್ಲೂ ನಾನು ಹೇಳ್ತೀನಿ, ಏನಕ್ಕೆ ವೈ ಮೀ ಆಲ್ವೇಸ್ ಯು ಆರ್ ಸೋ ಸ್ಟ್ರಿಕ್ಟ್ ಆನ್ ಮೀ. ಈ ಪಾಡ್ಕಾಸ್ಟ್ ಕೂಡ ಎಷ್ಟು ಪ್ರೆಷರ್ ಇದೆ ನನಗೆ ಡಿವೈನ್ ಇಂದ ಅಂತಂದ್ರೆ, ಯು ಹ್ಯಾವ್ ಟು ಸ್ಪೀಕ್, ಯು ಹ್ಯಾವ್ ಟು ಕಮ್ ಔಟ್, ಯು ಹ್ಯಾವ್ ಟು ಸ್ಪೀಕ್. 2 years ಇಂದ ಐ ವಾಸ್ ಹೈಡಿಂಗ್ ಮೈ ಸೆಲ್ಫ್. 2 years ಇಂದ ಎವ್ರಿಬಡಿ ಯು ಆಸ್ಕ್, ಓಕೆ, ಎಲ್ಲಾರು ನಂಗೆ ರಿಕ್ವೆಸ್ಟ್ ಮಾಡ್ತಾ ಇದ್ರು, ಪ್ರೆಷರ್ ಮಾಡ್ತಾ ಇದ್ರು. ಬಟ್ ಐ ನೆವರ್ ಎವರ್ ಯೂಸ್ ಟು ಶೇರ್ ಮೈ ಈವನ್ ಸ್ಮಾಲ್ ರೀಲ್ ಕೂಡ ನಾನು ಆಗ್ತಾ ಇರ್ಲಿಲ್ಲ. ಆಮೇಲೆ ಫೈನಲಿ ದೇರ್ ವಾಸ್ ಲಾಟ್ ಆಫ್ ಬ್ಲಾಕ್ಸ್ ವಿಚ್ ಹಿ ಮೇಡ್ ಮೀ ಟು ಕಮ್ ಔಟ್ ಅಂಡ್ ಸ್ಪೀಕ್. ದಿಸ್ ಇಸ್ ಅ ಕನೆಕ್ಷನ್. ಅಂದ್ರೆ ಇವ್ರ ಬಗ್ಗೆ ಹೇಳ್ತಾ ಇದ್ರೆ ಟೈಮ್ ಸಾಲಲ್ಲ, ಅಷ್ಟು ಹೇಳ್ಬೋದು. ಈಸ್ ವೆರಿ ಸಮಥಿಂಗ್ ಯೂನಿಕ್ ದಟ್ ಹ್ಯಾಪನ್ ಟು ಮೀ ಅಂಡ್ ನಾಟ್ ಈಸಿ ಪರ್ಸನ್, ತುಂಬಾ ಸ್ಟ್ರಿಕ್ಟ್. ಈಗ ನಾನ್ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರು, ಟ್ರಸ್ಟ್ ಮೀ, ಇಟ್ ಇಸ್ ನಾಟ್ ಮೀ ಸ್ಪೀಕಿಂಗ್, ಇಟ್ಸ್ ಆಲ್ ಜಸ್ಟ್ ಫ್ಲೋಯಿಂಗ್ ಟು ಮೀ ರ್ಯಾಂಡಮ್ಲಿ. ಐ ಆಮ್ ಜಸ್ಟ್ ಸ್ಪೀಕಿಂಗ್ ಅಷ್ಟೇ. ಮ್ಯಾಮ್, ನಿಮ್ಗೆ ಕ್ರಿಯಾಯೋಗ ಇನಿಸಿಯೇಷನ್ ಯಾವಾಗ ಸಿಕ್ತು? ಕ್ರಿಯಾಯೋಗ ಇವ್ರು ಕನೆಕ್ಟ್ ಆಗಿದ್ದು 2015 ಅಲ್ಲಿ. ಅದಾದ್ಮೇಲೆ ಇವ್ರ ಬಗ್ಗೆ ನಾನು ತಿಳ್ಕೊಳಕ್ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಗೊತ್ತಾಗಿದ್ದು ಇವ್ರು ಲಹರಿ ಮಹಾಶಯ ಇವ್ರ ಫಸ್ಟ್ ಡಿಸೈಪಲ್ ಇವ್ರದು ಅಂತ. ಆಗ ನಾನು ಕ್ರಿಯಾಯೋಗ ಕಲಿಬೇಕು ಅಂತ ಅನ್ಕೊಂತಾ ಇದ್ದೆ. ನಾವು ಕಲಿಬೇಕು ಅಂದಾಗೆಲ್ಲ ಅನ್ಕೊಂಡ್ರೆ ಕಲಿಯಕ್ ಆಗೋದಿಲ್ಲ. ಅದು ಈ ಹ್ಯಾಸ್ ಟು ಗಿವ್ ದ ಪರ್ಮಿಷನ್, ಇವ್ರು ಪರ್ಮಿಷನ್ ಕೊಡ್ಬೇಕು. ಆವಾಗ ನಾನು ಅಷ್ಟು 2015 ಇಂದ ಅನ್ಕೊಂಡಿದ್ದು 2021 ಅಲ್ಲಿ ನನಗೆ ಇನಿಷಿಯೇಷನ್ ಸಿಕ್ತು. ಅದಾದ್ಮೇಲೆ ನನಗ್ ಗೊತ್ತಿಲ್ಲ ನಾನ್ ಮಾಡ್ತಾ ಇರೋದ್ ಕರೆಕ್ಟಾ ತಪ್ಪಾ ಅಂತ. ಬಟ್ ನಾನ್ ಮಾಡ್ತೀನಿ. ಎವ್ರಿ ಡೇ ಮಾರ್ನಿಂಗ್ 3 o'clock ನಾನು ಆ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮುಗಿಸ್ಕೊಂತೀನಿ. ಬಟ್ ಟ್ರಸ್ಟ್ ಮೀ, ಎವ್ರಿ ಡೇ ದೇರ್ ಇಸ್ ಒನ್ ಕರೆಕ್ಷನ್ಸ್ ಹ್ಯಾಪನಿಂಗ್. ಆಯ್ತಾ? ಎವ್ರಿ ಡೇ ಒನ್ ಕರೆಕ್ಷನ್. ನಾನು ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ಇದು ಹಂಗಲ್ಲ, ಇದು ಹಿಂಗೆ ಅಂತ. ಅಂದ್ರೆ ಮಾಯ ತೆರೆನ ಅವರು ರಿಮೂವ್ ಮಾಡ್ತಾ ಇರ್ತಾರೆ ಯಾವಾಗ್ಲು. ನಿನಗೇನಾದ್ರು ಮಿಸ್ಟೇಕ್ ಮಾಡ್ತಿದ್ಯಾ, ಯು ಡೋಂಟ್ ವರಿ, ಯು ಡೂ ಕಂಟಿನ್ಯೂ ಡೂಯಿಂಗ್, ಐ ಕರೆಕ್ಟ್ ಇಟ್ ಅಂತ ಹೇಳಿ ಈ ತರ ಕರೆಕ್ಷನ್ಸ್ ಮಾಡ್ತಾ ಇರ್ತಾರೆ. ಒಂದು ದಿವಸ ಏನಾಯ್ತು, ನಾನು ಮೆಡಿಟೇಷನ್ ಮಾಡ್ತಾ ಇದ್ದೆ. ದಟ್ ಇಸ್ ಹ್ಯಾಪನ್ ವೆರಿ ರೀಸೆಂಟ್ಲಿ, 2025 ಅಲ್ಲಿ ನನ್ಗಾಗಿದ್ದು. ಮೆಡಿಟೇಷನ್ ಮಾಡ್ತಾ ಇದ್ದೆ. ನನಗೆ ಮಹಾವತಾರ್ ಬಾಬಾಜಿ ಅಷ್ಟೇ. ಈಗ ಆಟೋಬಯೋಗ್ರಫಿ ಆಫ್ ಯೋಗಿಯಲ್ಲಿ ಕೂಡ ಎಷ್ಟೋ ಜನ ಗುರು ಇದ್ದಾರೆ. ಬಟ್ ನನಗ್ ಕನೆಕ್ಟ್ ಆಗಿದ್ದು ಆ ತಾಯಿ ಪ್ರೀತಿ ಸಿಕ್ಕಿದ್ದು, ಆ ಗುರು ಪ್ರೀತಿ ಸಿಕ್ಕಿದ್ದು ನನ್ಗೆ ಇವರಿಂದಾನೆ. ನನ್ಗೇನಂತಂದ್ರೆ, ನಾನು ಹಿಂಗೆ ಕುತ್ಕೊಂಡ್ ಮೆಡಿಟೇಷನ್ ಮಾಡ್ತಾ ಇದ್ದೀನಿ. ನನಗೆ ಯಾರ್ದೋ ಒಂದ್ ಫೇಸ್ ನನ್ ಕಣ್ ಮುಂದೆ ಇಲ್ಲಿ ಬಂತು ನನಗೆ. ಇವ್ರು ಯಾರಂತ ನೋಡೋಕೆ ನಾನು ತುಂಬಾ ಟ್ರೈ ಮಾಡ್ತಿದ್ದೀನಿ. ಫ್ರಾಕ್ಷನ್ ಆಫ್ ಸೆಕೆಂಡ್ ಹಿಂಗ್ ಬಂದು ಹೋಗ್ಬಿಡ್ತು. ನಾನ್ ಯಾರಿವ್ರು ಇವ್ರನ್ನ ಎಲ್ಲೋ ನೋಡಿದೀನಿ, ನಾನು ಯಾರಂತ ನನಗ್ ಗೊತ್ತಿಲ್ಲ, ಎಲ್ಲೋ ನೋಡಿದೀನಲ್ಲ ಅಂತ ಅಂದಾಗ ಲಹರಿ ಮಹಾಶಯ, ಅದು ಬೇರೆ ಯಾರು ಅಲ್ಲ. ಲಹರಿ ಮಹಾಶಯ ಬಂದ್ಮೇಲೆ ತುಂಬಾ ಕರೆಕ್ಷನ್ಸ್ ಆಗಕ್ ಸ್ಟಾರ್ಟ್ ಆಯ್ತು ನನ್ ಕ್ರಿಯಾಯೋಗ. ಆಮೇಲೆ ನಾನು ಇವ್ರನ್ನ ಒಂದ್ ದಿವಸ ಮುಗ್ದಿಲ್ಲ, ಒಂದು ದಿವಸ ನಾನು ಇವ್ರಿಗೋಸ್ಕರ ನಾನು ಪ್ರೇ ಮಾಡಿಲ್ಲ. ಬಟ್ ಅವು ಈ ಕನೆಕ್ಟೆಡ್ ಟು ಮೀ, ಐ ಡೋಂಟ್ ನೋ. ಬಟ್ ಎಲ್ಲ ನಮ್ ಗುರು ಆಜ್ಞೆನೆ. ಈಗ ಹೇಳಿದ್ನಲ್ಲ, ನಾವು ಇದು ಗುರುನ ಸೆಲೆಕ್ಟ್ ಮಾಡಕ್ಕಾಗಲ್ಲ. ಗುರು ವೆನ್ ಸ್ಟೂಡೆಂಟ್ ಇಸ್ ರೆಡಿ, ಗುರು ಅಪಿಯರ್ಸ್ ಆಟೋಮೆಟಿಕಲಿ.
ಆಯ್ತಾ. ಸೊ ಆಗ ಏನಾಯ್ತು, ಮಲಹಾರಿ ಮಹಾಶಯ ನನಗೆ ಕನೆಕ್ಟ್ ಆದ್ರು. ಅವಾಗ ಇಮಿಡಿಯೇಟ್ ಆಗಿ ಇವ್ರ ಫೋಟೋನು ತಂದು ಇಟ್ಕೊಂಡ್ಬಿಟ್ಟೆ ನಾನು. ಸೊ ಅಲ್ಲಿಂದ ಹಂಗೆ ಲೈಟ್ ಆಗಿ ನನ್ಗೆ ಏನಾದ್ರು ತಪ್ಪು ಮಾಡ್ತಾ ಇದ್ರೆ ಅದ್ರ ಕರೆಕ್ಷನ್ಸ್ ಎಲ್ಲ ಅಲ್ಲಲ್ಲೇ ಆಗ್ತಾ ಇತ್ತು. ಟ್ರಸ್ಟ್ ಮೀ, ನನಗೆ ಯಾರು ಫಿಸಿಕಲ್ ಫಾರ್ಮ್ ಅಲ್ಲಿ ಗುರೂಸ್ ಇಲ್ಲ. ನನಗೆ ಗೊತ್ತಿಲ್ಲ, ನನಗ್ ಗೊತ್ತಿರೋದು ಏನಂದ್ರೆ ಮನೇಲಿ ಕುತ್ಕೊಂಡು ನಾನು ಏನ್ ಮಾಡ್ಬೇಕೋ ಸಾಧನೆ ಮಾಡ್ತೀನಿ ಬಿಟ್ರೆ, ನನಗೆ ಈ ತರ ಕ್ರಿಯಾಯೋಗ ಕಲಿಯಕ್ಕೆ ನಾನು ಅವ್ರ ಹತ್ರ ಹೋಗ್ಬೇಕು, ಇವ್ರ ಹತ್ರ ಹೋಗ್ಬೇಕು, ಇಲ್ಲ ಅಂತಂದ್ರೆ ನಾನು ಈಗೇನಾದ್ರೂ ನನಗೆ ಸ್ಪಿರಿಚುವಲ್ ಅಲ್ಲಿ ಡೌಟ್ ಬರುತ್ತೆ, ಅದನ್ನ ನಾನು ಯಾರ ಹತ್ರ ಕೇಳಕ್ ಹೋದ್ರು ನಂಗೆ ಯಾರು ಇಲ್ಲ. ಬಟ್ ನಾನ್ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆದಾಗ ರೇಖಿ ಕಲ್ತಿದ್ದು ಒಂದ್ ಮ್ಯಾಮ್ ಇದಾರೆ, ಸಿಂಧು ಅಂತ. ಅವ್ರು ನನಗೆ ಸ್ವಲ್ಪ ಇದ್ ಮಾಡ್ತಾರೆ. ಬಟ್ ಅವ್ರಿಗೂ ನನಗ್ ಹೇಳಕ್ ಅವ್ರಿಗೆ ಗೊತ್ತಿಲ್ಲ, ಯಾಕಂದ್ರೆ ನೀನ್ ಡೈರೆಕ್ಟ್ ಬಾಬಾಜಿ ಡಿಸೈಪಲ್, ನಿನ್ನ ಹತ್ರ ನಾನು ಏನ್ ಹೇಳಿ ಅಂತ ಅವರು ಪಾಪ ಇದ್ ಮಾಡ್ತಿದ್ರು. ಶಿ ಇಸ್ ಆಲ್ಸೋ ವೆರಿ ಗುಡ್, ವೆರಿ ಸ್ಪಿರಿಚುವಲ್ ಪರ್ಸನ್. ಆಮೇಲೆ ಇನ್ನೊಬ್ರು ಮ್ಯಾಮ್ ಇದ್ದಾರೆ, ಸರ್ವಮಂಗಳ ಮ್ಯಾಮ್ ಅಂತ. ಏನಾದ್ರೂ ನಾನು ಸ್ವಲ್ಪ ಏನಾದ್ರು ಡೌಟ್ಸ್ ಇದ್ದಾಗ ಅವ್ರ ಹತ್ರ ಕೇಳ್ತೀನಿ. ಬಿಟ್ರೆ ಮತ್ ನನ್ಗೆ ಯಾರು ಗೊತ್ತಿಲ್ಲ. ನನ್ ಮನೆಯಲ್ಲೇ ಕುತ್ಕೊಂಡ್ ಮಾಡೋರು, ಯಾವ ಆಡಂಬರ ನಾನು ಅಲ್ಲಿಗೆ ಹೋಗಿ ಕುತ್ಕೊಂಡ್ ಮಾಡು ಇಲ್ಲಿಗೆ ಹೋಗಿ ಏನು ಇಲ್ಲ. ಮನೆಯಲ್ಲೇ ದೇವ್ರ ಮುಂದೆನೆ ಕುತ್ಕೊಂಡು ನನ್ನ ಸಾಧನೆಗಳನ್ನ ಮಾಡ್ಕೊಂಡ್ ಬರ್ತಾ ಇರೋದು. ಡಿವೈನ್ ಇಸ್ ಕನೆಕ್ಟೆಡ್ ಟು ಮೀ ಅಂಡ್ ಇಸ್ ಫ್ಲೋಯಿಂಗ್ ಟು ಮೀ ಅಷ್ಟೇ. ನನ್ಗೆ ಈ ತರ ಅಲ್ಲಿ ಹೋಗ್ಬಿಟ್ಟು ಆ ತರ ಕ್ರಿಯೆ ಮಾಡು ಇಲ್ಲೋಗ್ ನನಗದ್ ಗೊತ್ತಿಲ್ಲ ಅಷ್ಟೇ. ಸೊ ನನಗ್ ಗೊತ್ತಿರೋದ್ ಇಷ್ಟೇ. ಇವ್ರದ್ದು ಬಗ್ಗೆ ಹೇಳ್ತಾ ಹೋದ್ರೆ ಈ ಕನೆಕ್ಷನ್ ಬಗ್ಗೆ ಇಟ್ ವಿಲ್ ಗೋ ಆನ್ ಅಷ್ಟೇ. ನೀವೊಂದು MNC ಕಂಪ್ನಿಯಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರಿ, ಒಳ್ಳೆ ಸ್ಯಾಲ್ರಿನೂ ಇತ್ತು. ಅದನ್ ಬಿಟ್ಟು ಸ್ಕೂಲ್ ಮಾಡೋ ಇಂಟೆನ್ಷನ್ ಏನಿತ್ತು ಮ್ಯಾಮ್? ಸ್ಕೂಲ್ ಮಾಡೋ ಇಂಟೆನ್ಷನ್ ಏನಿತ್ತು ಅಂತ ಅಂದ್ರೆ, ನಾನ್ ವರ್ಕ್ ಮಾಡ್ತಾ ಇದ್ದೆ, ಐ ವಾಸ್ ಪೇಡ್ ವೆರಿ ವೆಲ್ ಸ್ಯಾಲರಿ. ಬಟ್ ನನಗೇನ್ ಗೊತ್ತಾ, ಐ ಆಮ್ ಲೈಕ್ ಅ ಪರ್ಸನ್ ಹೂ ಲವ್ ಮೈ ಕಂಟ್ರಿ, ಸರ್ವಿಸ್, ಸೆಲ್ಫ್ಲೆಸ್ ಲವ್ ಇದೆ ನಂದು ಮನ್ಸಿನಲ್ಲಿ ಯಾವಾಗ್ಲೂ ಇರೋದು. ಸೊ ಈಗಿನ ಜನರೇಷನ್ ಎಲ್ಲಿ ಹೋಗ್ತಾ ಇದೆ ಅಂತಂದ್ರೆ, ಯಾರು ಒಂದ್ ಸ್ವಲ್ಪನೂ ಕೂಡ ಒಂದು ಫೋಕಸ್ಡ್ ಆಗಿ ನಮ್ ಧರ್ಮನ ಕಾಪಾಡ್ಬೇಕು, ನಮ್ ಸ್ಪಿರಿಚುವಾಲಿಟಿನ ಇದ್ ಮಾಡ್ಬೇಕು ಅನ್ನೋ ಒಂದು ತಗೊಂಡ್ ಹೋಗ್ತಾ ಇಲ್ಲ. ಬಟ್ 0 to 7 years is the age where their core personality builds ಅಲ್ವಾ. ಸೊ ಈ ಮಕ್ಕಳದು ಅವಾಗ ನಾನು ಇಷ್ಟೊಂದೆಲ್ಲ ಕಲ್ತಿದ್ದೀನಿ. ನಮ್ ಗುರು ಆಜ್ಞೆ ಅಂದ್ರೆ ಅವ್ರು ನನಗೆ ಹೇಳಿದ್ದು, ನಾನು ವರ್ಕ್ ಮಾಡ್ತಾ ಇದ್ದೆ, ಚೆನ್ನಾಗೆಲ್ಲ ದುಡ್ಡು ಮಾಡ್ಕೊಂಡೆ, ಅದನ್ನೆಲ್ಲ ಸ್ಕೂಲಿಗೆ ಇನ್ವೆಸ್ಟ್ ಮಾಡಿದೆ. ಆಯ್ತಾ. ಇವ್ರ ಆಜ್ಞೆ. ನಂದೇನು ಇಲ್ಲ ಇಲ್ಲಿ. ನಾನಿವತ್ತು ನಾನೇನಾದ್ರೂ ಒಂದ್ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿ ಸ್ಟಕ್ ಆದ್ರು ಏನಾದ್ರು ನಿಮ್ದು, ನಾನು ಇನ್ನೊಂದ್ ಮೈನ್ ಪರ್ಸನ್ ನ ಬಿಟ್ಟೆ, ಸುಬ್ರಹ್ಮಣ್ಯ ಸ್ವಾಮಿ. ಅವರು ನನಗ್ 2024 ಅಲ್ಲೇ ಕನೆಕ್ಟ್ ಆಗಿದ್ದು. ಅವ್ರು ಬಂದಿದ ತಕ್ಷಣ ಸ್ಕೂಲ್. ಸೊ ಅವ್ರಿಗೆ ಏನಂತ ಅಂದ್ರೆ, ಅದೇ ನಮ್ ಧರ್ಮನ ಕಾಪಾಡ್ಬೇಕು. ಇವಾಗ ಎಲ್ಲಿ ಹೋಗ್ತಿದೆ ಜನರೇಷನ್ ಅಂದ್ರೆ, ಫುಲ್ಲು ಸ್ಕ್ರೀನ್ ಟೈಮು ಮತ್ತೆ ಮೊಬೈಲ್ ಇಂದ. ಈಗ ನಾವು ಇಂಟೆನ್ಷನ್ ಆಫ್ ಆಲ್ಸೋ ಸ್ಟಾರ್ಟಿಂಗ್ ದ ಸ್ಕೂಲ್, ಈ ಮಕ್ಳಿಗೆ ಏನಾದ್ರು ನಾವ್ ಇವಾಗ ಹೇಳ್ಕೊಟ್ಟಿದೀವಿ ಅಂದ್ರೆ, ದೇ ಕ್ಯಾರಿ ಥ್ರೂಔಟ್ ದೇರ್ ಲೈಫ್. ಅವ್ರ ಲೈಫ್ ಲಾಂಗ್ ಅದನ್ನ ಕ್ಯಾರಿ ಮಾಡ್ತಾರೆ. ಸೊ ಆ ಕ್ಯಾರಿ ಮಾಡೋದಕ್ಕೋಸ್ಕರ ಸೀಡ್ ನಾನು ಒಂದ್ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀನಿ ಅಷ್ಟೇ. ನಮ್ಮ ಮಕ್ಳು ಏನಾದ್ರು ಒಳ್ಳೇದ್ ಕಲ್ತ್ಕೋಬೇಕು, ಒಳ್ಳೇದ್ ಕಲ್ತ್ಕೊಂಡ್ಬಿಟ್ಟು ಅವ್ರ ಹಂಗೆ ಕಂಟಿನ್ಯೂ ಅದನ್ನ ಲೈಫ್ ಲಾಂಗ್ ತಗೊಂಡ್ ಹೋಗ್ತಾ ಇದಾರೆ ಅಂದ್ರೆ, ನಾವು ಇವಾಗ ನಾನೊಬ್ಳು ಮೆಡಿಟೇಷನ್ ಈಗ ಈ ಪ್ಲೇಸ್ ಅಲ್ಲಿ ಕುತ್ಕೊಂಡು ನಾನು ಮಾಡ್ತಾ ಇದ್ದೀನಿ ಅಂದ್ರೆ, ಸರೌಂಡಿಂಗ್ 5 kilometers ಅದ್ರದ್ದು ಎಫೆಕ್ಟ್ ಇರುತ್ತೆ. ಸೊ ಇಫ್ ಎಲ್ಲಾರು ಥಿಂಕ್ ಮಾಡಿ, ಎಲ್ಲಾರು ಪೂಜೆ ಮಾಡಿ, ಎಲ್ಲಾರು ಒಂದು ಮೆಡಿಟೇಷನ್ ಮಾಡ್ತಾ ಇದ್ರೆ, ನಮ್ದು ಲೋಕ ಕಲ್ಯಾಣಕ್ಕೋಸ್ಕರ ನಾನು ವರ್ಕ್ ಮಾಡ್ತಾ ಇರೋದು. ಸೊ ಎಲ್ಲಾರು ಚೆನ್ನಾಗಾಗ್ತಾರೆ. ಯಾವ ಬಡತನ ಅನ್ನೋದು ನಮ್ ದೇಶದಲ್ಲಿ ಇರೋದಿಲ್ಲ, ಏನೂ ಇರೋದಿಲ್ಲ. ನಮ್ ಗುರು ಇಂಟೆನ್ಷನು ಅದೇ, ಧರ್ಮ 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 ಇಷ್ಟೇ. ಸ್ಪಿರಿಚುಯಾಲಿಟಿ, ಭಕ್ತಿ ಇಷ್ಟೇ ಲೈಫು. ಬಟ್ ಯಾರು ಅದನ್ನ ಇದ್ ಮಾಡ್ದಂಗೆ ದುಡ್ಡು ಮಾಡ್ಬೇಕು, ಮನೆ ಮಾಡ್ಬೇಕು, ಆಸ್ತಿ ಮಾಡ್ಬೇಕು, ನಾವ್ ಅಷ್ಟು ಲಕ್ಸುರಿ ಆಗಿರ್ಬೇಕು, ಇಷ್ಟು ಲಕ್ಸುರಿ ಆಗಿರ್ಬೇಕು ಅಲ್ಲ ಜೀವನ. ನೀನು ಸತ್ತೋದ್ಮೇಲೆ ನಿನ್ನ ಆಡಿಟ್ ಮಾಡ್ತಾರಲ್ವಾ ದೇವ್ರು, ನೀನ್ ಎಷ್ಟು ಸಂಪಾದಿಸ್ದೆ, ಏನ್ ಓದ್ದೆ, ನೀನ್ ಎಷ್ಟು ಆಸ್ತಿ ಮಾಡಿದ್ಯಾ ಅಂತ ಯಾರು ಕೇಳೋದಿಲ್ಲ ನಿನ್ ಹತ್ರ. ಸೋಲ್ ಲೆವೆಲ್ ಅಲ್ಲಿ ನೀನ್ ಏನ್ ಕಲ್ತ್ಕೊಂಡಿದ್ಯಾ, ನೀನ್ ಏನ್ ಮಾಡ್ದೆ, ಅಂದ್ರೆ ನೀನು ಒಳ್ಳೆ ಕೆಲ್ಸ ಏನ್ ಮಾಡ್ದೆ, ಒಳ್ಳೆ ಕೆಲ್ಸ ನೀನ್ ಮಾಡಿರೋದ್ರಿಂದ ಏನ್ ಬೆನಿಫಿಟ್ ಸಿಕ್ತು, ನಿನ್ ಸೋಲ್ಗೋಸ್ಕರ ನೀನ್ ಏನ್ ವರ್ಕ್ ಮಾಡ್ದೆ, ಅದನ್ನೇ ತಾನೇ ಎಲ್ಲರೂ ನೋಡ್ತಾರೆ. ಅದನ್ ಮಾಡ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು, ಈ ಮಾಯೆಯಿಂದ ಎಲ್ಲ ಸ್ವಲ್ಪ ಆಚೆ ಬಂದು ಕಣ್ ಮುಚ್ಕೊಂಡ್ ಕುತ್ಕೊಂಡಾಗ ಆಟೋಮೆಟಿಕ್ ಆಗಿ ನಾನು ಹೇಳ್ತಿದ್ದೀನಲ್ಲ, ನಾನು ಇವತ್ತಿನವರೆಗೂ ಆ ಆಶ್ರಮ ಇದೆ, ಈ ಆಶ್ರಮ, ನಾನು ಎಲ್ಲೂ ಹೋಗಿಲ್ಲ. ಐ ಆಮ್ ಅ ಸ್ಪಿರಿಚುವಲ್ ಸೀಕರ್. ಬಟ್ ಅದ್ರ ನಾನು ಎಲ್ಲೂ ಹೋಗಿಲ್ಲ. ನನಗೆ ಡಿವೈನ್ ಆದಿಶಕ್ತಿ ಗುರುಗಳು, ಶನೀಶ್ವರ ಸ್ವಾಮಿ, ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲಾರು ನನಗ್ ಕನೆಕ್ಟ್ ಆಗ್ತಾ ಇದಾರೆ. ನಾನ್ ಯಾವತ್ತೂ ದೇವರನ್ನ ಚೇಸ್ ಮಾಡ್ತಾ ಇಲ್ಲ, ಅವ್ರು ನನ್ನ ಹತ್ರ ಕನೆಕ್ಟ್ ಆಗ್ತಾ ಇದಾರೆ. ಯು ಟೀಚ್ ದಿಸ್, ಯು ಟೀಚ್ ದಿಸ್.
ವೆನೆವರ್ ಸಂಬಡಿ ಇಸ್ ಕಮಿಂಗ್ ಇಯರ್ ಟು ಸೇ ಫಾರ್ ಹೀಲಿಂಗ್ ಅಂತ ಅನ್ಕೊಳ್ಳಿ, ಐ ಆಮ್ ಕ್ಲೂಲೆಸ್, ನಾನು ಏನ್ ಮಾತಾಡ್ಬೇಕು ಅಂತಾನು ನನಗೆ ಗೊತ್ತಿಲ್ಲ. ಬಟ್ ಆಟೋಮೆಟಿಕಲಿ ನನಗೆ ಫ್ಲೋ ಆಗ್ತಾ ಇರುತ್ತೆ, ಅವ್ರಿಗೆ ಹೇಳ್ತಾ ಇರ್ತೀನಿ, ಅವ್ರಿಗೆ ಅದು ಸರಿ ಹೋಗ್ತಾ ಇರುತ್ತೆ. ಸೊ ಅವ್ರು ಹೇಳ್ತಾರೆ, ಮ್ಯಾಮ್ ನಮ್ ಪಾಲಿನ ದೇವ್ರು ನೀವು ಎಷ್ಟು ಇದಾಗಿ ಹೇಳ್ತಾ ಇದ್ದೀರಾ, ನಾನ್ ಚಾರ್ಜು ಮಾಡೋದಿಲ್ಲ, ಎಷ್ಟು ಮ್ಯಾಕ್ಸಿಮಮ್ ನನಗೆ ಸಪೋರ್ಟ್ ಮಾಡಕ್ಕಾಗುತ್ತೋ ಅಷ್ಟು ನಾನು ಮಾಡ್ತಾ ಇದ್ದೀನಿ. ಬಟ್ ಮಕ್ಕಳು ಅಂತ ಬಂದಾಗ ನಮ್ ಫ್ಯೂಚರ್ಸ್, ಅವರು ಫ್ಯೂಚರ್ ಸಿಟಿಸನ್ ಆಫ್ ಅವರ್ ಕಂಟ್ರಿ. ನೀವು ತಗೊಳ್ಳಿ, ಒಂದು 10 years ಮುಂಚೆಯಿಂದನೇ ತಾನೇ ಈ ಕ್ರೈಮ್ಸ್ ಜಾಸ್ತಿ ಆಗಿದ್ದು, ಈ ರೇಪ್ ಕೇಸಸ್ ಜಾಸ್ತಿ ಆಗಿದ್ದು. ಅದಕ್ ಮುಂಚೆ ಎಲ್ಲಿತ್ತು? ನಮ್ಗೆಲ್ಲ ಮೊಬೈಲ್ ಆಕ್ಸೆಸ್ ಎಲ್ಲಿತ್ತು? ನಾನ್ 2nd PU ಓದ್ಬೇಕಾದ್ರೇನೆ ಏನೋ ನನ್ ಕೈಯಲ್ಲಿ ಒಂದ್ಸತಿ ನಾ ಮೊಬೈಲ್ ಮುಟ್ಟಿರೋದು ಫಸ್ಟ್ ಟೈಮ್. ಬಟ್ ಈಗ ಹಂಗಲ್ಲ, ತಿನ್ವಾಗ್ಲೂ ಮೊಬೈಲು, ಮಲ್ಕೊಳ್ವಾಗ್ಲೂ ಮೊಬೈಲು. ಸೊ ಏನಾಗ್ತಿದೆ ಅಂದ್ರೆ, ಇವಾಗ ನಾವು ನಮ್ಮ ಒಳಗಡೆ ನಾವು ಹೋದ್ರೆ ತಾನೇ ನಮ್ ಸೋಲ್ ವರ್ಕ್ ಏನಂತ ಗೊತ್ತಾಗೋದು. ಇಲ್ಲಿ ಹುಟ್ಟಿರೋದೇನೋ ಒಂದ್ ಪರ್ಪಸ್ಗೋಸ್ಕರ. ಅದೇ ನಾನು ತುಂಬಾ ಎಲ್ಲೆಲ್ಲೋ ಹೋಗ್ತಾ ಇದೆ. ಸೊ ನೆಕ್ಸ್ಟ್ ಯು ಕ್ಯಾನ್ ಆಸ್ಕ್ ಮೀ. ಸೊ ನೀವು ತುಂಬಾ ಬ್ರೆತ್ ವರ್ಕ್ ಕಲ್ತಿದ್ದೀರಾ, ಅದೇ ಕ್ರಿಯಾ ಯೋಗ ಕಲ್ತಿದ್ದೀರಾ, ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದೀರಾ, ಮತ್ತೆ ಬ್ರೆತ್ ವರ್ಕ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ವಾಟ್ ಈಸ್ ದ ಬೆನಿಫಿಟ್ಸ್? ಬ್ರೆತ್ ಇಸ್ ಎವ್ರಿಥಿಂಗ್, ಆಯ್ತಾ. ಕ್ರಿಯಾಯೋಗ ಇಸ್ ಲೈಕ್, ಇವಾಗ ಒಂದೇ ನೀವು ಕ್ರಿಯಾಯೋಗ ಮಾಡುವಾಗ ನೀವು ನಿಮ್ ಕರ್ಮ ಫಲನ ಅಷ್ಟು ಕಳೀತಾ ಇದ್ದೀರಾ ಅಂತ ಅರ್ಥ, ಆಯ್ತಾ. ಸೊ ಬ್ರೆತ್ ಅನ್ನೋದ್ ಏನ್ ಗೊತ್ತಾ, ಎವ್ರಿಥಿಂಗ್ ಇಸ್ ಬ್ರೆತ್. ಇಡನಾಡಿ, ಪಿಂಗಳ ನಾಡಿ, ಸುಷುಮ್ನ ನಾಡಿ, ಇದನ್ನ ನೀನ್ ಡೈಲಿ ಆಕ್ಟಿವೇಟ್ ಮಾಡ್ತಾ ಇದ್ದವಾಗ ಯು ವಿಲ್ ಗೋ ಇನ್ಸೈಡ್. ಸೊ ಇವಾಗ ಒಂದು ನಿಮಿಷಕ್ಕೆ ಇಷ್ಟು ಬ್ರೆತ್ ಅಂತ ಇರುತ್ತೆ ನಮ್ಗೆ. ನಾವ್ ಅಷ್ಟು ಮಾಡ್ದವಾಗ ನಾನ್ ಡಿಸೈಡ್ ಮಾಡ್ತೀನಿ ನಾನು ಯಾವಾಗ ಸಾಯ್ಬೇಕು ಅಂತ. ಕೆಲವರು ತುಂಬಾ ಶಾಲೋ ಬ್ರೀತಿಂಗ್ ಮಾಡ್ತಾರೆ, ತುಂಬಾ ಬ್ರೀತ್ ಮಾಡ್ತಾನೆ ಇರ್ತಾರಲ್ಲ, ಅವರು ಈಗ ಅದೇ ಆಗ್ತಾ ಇರೋದು. ಓವರ್ ಜಂಕ್ ಫುಡ್ಸ್, ನಾನ್ ವೆಜ್ ಎಲ್ಲ ತಿಂದು ಅವರಿಗೆ ಸರಿಯಾಗಿ ಬ್ರೆತ್ ಮೇಲೆ ಫೋಕಸ್ ಮಾಡ್ದಂಗೆನೆ ಈಗ 40 years 50 yearsಗೆಲ್ಲ ಇದಾಗ್ತಿದ್ದಾರೆ. ಅದೇ ನಮ್ಮ ನಮ್ದು ಆನ್ಸಿಸ್ಟರ್ಸ್ ನೆಲ್ಲ ನೋಡಿ 80 ವರ್ಷ 90 ವರ್ಷ ಆದ್ರೂ ಬದುಕ್ತಾ ಇದ್ರು. ಅವ್ರಿಗೆ ಗೊತ್ತು ಅವು ಇಂಪಾರ್ಟೆಂಟ್. ನೀವ್ ಯಾವ ಸಿದ್ಧರಾದ್ರೂ ತಗೊಳ್ಳಿ, ಯಾವ ಋಷಿಗಳನ್ನಾದ್ರೂ ತಗೊಳ್ಳಿ, ಮುನಿಗಳನ್ನಾದ್ರೂ ತಗೊಳ್ಳಿ, ನಮಗೆಲ್ಲ ಇದು ಕೊಟ್ಟೋಗಿರೋದೇ ಅದಕ್ಕೆ. ಲೈಫ್ ಸ್ಟೈಲ್ ಅನ್ನೋದು ಹೆಂಗಿರ್ಬೇಕು ಅಂತಂದ್ರೆ, ಡಿವೈನ್ ಜೊತೆ ಕನೆಕ್ಟ್ ಆಗಿ ಈಚ್ ಅಂಡ್ ಎವ್ರಿ ಸ್ಟೆಪ್ ನಾವು ಡಿವೈನ್ ಜೊತೆ ಕನೆಕ್ಟ್ ಆಗಿ ಹೋಗ್ತಾ ಇದ್ದವಾಗ ಮಾತ್ರನೇ ಇದನ್ನೆಲ್ಲ ನಮ್ ಲೈಫ್ ಸ್ಟೈಲ್ ಅಂದ್ರೆ ನಾವು ಹೆಂಗ್ ಬದುಕಬೇಕು, ಹೆಂಗ್ ಇದ್ ಮಾಡ್ಬೇಕು. ಬ್ರೆತ್ ವರ್ಕ್ ಇಸ್ ನಾಟ್ ಜಸ್ಟ್ ಸಮಥಿಂಗ್ ವಿ ಹ್ಯಾವ್ ಟು ಡೂ ಫಾರ್ ಹಾಫ್ ಅನ್ ಅವರ್ ಅಲ್ಲ. ಕಾನ್ಶಿಯಸ್ ಆಗಿ ನಾವು ಕನೆಕ್ಟ್ ಆಗ್ತಾ, ಈಗ ನಾವು ಕಾನ್ಶಿಯಸ್ ಆಗಿ, ಇವಾಗ ನಾನ್ ಬ್ರೆತ್ ವರ್ಕ್ ಮಾಡ್ತಾ ಇರ್ತೀನಲ್ವಾ, ನಾನು 1 2 3 ಅಂತೆಲ್ಲ ಇದ್ ಮಾಡಲ್ಲ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಆ ತರ ಕೌಂಟ್ ಮಾಡ್ತೀನಿ. ಆಗ ಸ್ಪಿರಿಚುವಲ್ ಕನೆಕ್ಟ್ ಆಗತ್ತೆ, ಬ್ರೆತ್ ಕನೆಕ್ಟ್ ಆಗತ್ತೆ. ಬ್ರೆತ್ ಇಸ್ ಎವ್ರಿಥಿಂಗ್, ಟ್ರಸ್ಟ್ ಮೀ. ಸೊ ನಮ್ ಬಾಡಿ ಹೆಂಗ್ ವರ್ಕ್ ಮಾಡ್ಬೇಕು, ಫಂಕ್ಷನ್ ಮಾಡ್ಬೇಕು ಎಲ್ಲ. ಸಿ ಅವರ್ ಬಾಡಿ ಡಸಂಟ್ ನೋ ಹೌ ಟು ಕ್ರಿಯೇಟ್ ಅ ಡಿಸೀಸ್ ಫಸ್ಟ್ ಆಫ್ ಆಲ್. ಬಟ್ ನಾವೇ ಮಾಡ್ಕೋತಾ ಇದೀವಿ. ಹೆಂಗೆ? ಓವರ್ ಗಾಸಿಪಿಂಗು, ಮತ್ತೆ ಅವ್ರ ಬಗ್ಗೆ ಮಾತಾಡೋದು, ಇವ್ರ ಬಗ್ಗೆ ಮಾತಾಡೋದು, ಅವ್ರು ಚೆನ್ನಾಗಿದ್ರೆ ಹೊಟ್ಟೆ ಕಿಚ್ಚು ಪಡ್ಕೊಳ್ಳೋದು, ಇವ್ರು ಚೆನ್ನಾಗಿದ್ರೆ ಹೊಟ್ಟೆ ಕಿಚ್ಚು ಪಡ್ಕೊಳ್ಳೋದು. ಒಬ್ರ ಹತ್ರ ನಾವು ಕನೆಕ್ಟ್ ಆಗ್ತಿದೀವಿ ಅಂದ್ರೆ ಅದ್ರಲ್ಲಿ ಏನೋ ಒಂದು ಇಂಟೆನ್ಷನ್, ಈ ತರ ಎಲ್ಲ ಇರೋದ್ರಿಂದಾನೇ ಅದು ನಮಗ್ ಗೊತ್ತಾಗ್ತಾ ಇಲ್ಲ. ದಿಸ್ ಇಸ್ ಇದು ರೈಟ್ ಪಾತ್ ಅಂತ ಹೇಳ್ಬಿಟ್ಟು. ದಿಸ್ ಸ್ಪಿರಿಚುಯಾಲಿಟಿ, ಬ್ರೆತ್ ವರ್ಕ್, ಡಿವೈನ್, ಕಾಸ್ಮೋಸ್ ಇಸ್ ಎವ್ರಿಥಿಂಗ್. ಸೊ ದಿಸ್ ಇಸ್ ವಾಟ್ ದ ಇಂಪಾರ್ಟೆನ್ಸ್ ಆಫ್ ಬ್ರೆತ್. ಸೊ ನಮ್ದು ನಿಮಗ್ ಗೊತ್ತಾ, ನಾವು ಚಿಕ್ಕವರಿದ್ದಾಗೆಲ್ಲ ನಮ್ದು ಋಷಿ ಮುನಿಗಳನ್ನೆಲ್ಲ ನೋಡ್ತಿದ್ವಿ. ಅವರು ಒಂದು ದಂಡ ಕೈಯಲ್ಲಿ ಇಟ್ಕೊಂಡಿರ್ತಾ ಇದ್ರು. ಯಾಕೆ ಗೊತ್ತಾ? ಎವ್ರಿ ಟೈಮ್ ಅವ್ರದ್ದು ರೈಟ್ ನಾಸ್ಟ್ರಲ್ ಆಕ್ಟಿವೇಟ್ ಮಾಡ್ಕೊಳ್ಳೋದಿಕ್ಕೆ, ಇಲ್ಲ ಸುಷುಮ್ನ ನಾಡಿ ಆಕ್ಟಿವೇಟ್ ಅಲ್ಲೇ ಇರೋದಿಕ್ಕೆ. ಸೊ ಈ ತರ ನಾವು ನಮ್ದು ನಾಡೀಸ್ನೆಲ್ಲ ಕರೆಕ್ಟ್ ಆಗಿ ಆಕ್ಟಿವೇಟ್ ಮಾಡ್ಕೊಂಡು ನೀಟಾಗಿ ಇಟ್ಕೊಂಡಿದೀವಿ ಅಂದ್ರೆ ನಮಗ್ ಯಾವ ಪ್ರಾಬ್ಲಮು ಬರೋದಿಲ್ಲ. ಅಂಡ್ ಇವಾಗ ಯಾರಾದ್ರೂ ಒಬ್ರು ಒಳಗೆ ಎಂಟ್ರಿ ಕೊಡ್ತಾ ಇದಾರೆ, ಈಸ್ ವೆರಿ ಮಚ್ ಹ್ಯಾಂಗರ್ ಮೋಡ್. ಬಟ್ ನಾನು ನನ್ ಬ್ರೆತ್ ವರ್ಕ್ ಎಲ್ಲ ಕರೆಕ್ಟ್ ಆಗಿ ಮಾಡ್ಕೊಂಡ್ ಇದ್ದಾಗ ನನ್ ಫೇಸ್ ನೋಡಿದ ತಕ್ಷಣನೇ ಇಲ್ ಕಾಮ್ ಡೌನ್. ದಟ್ ಈಸ್ ದ ಪವರ್ ವಿ ಕ್ಯಾರಿ ವಿತ್ ದ ಸ್ಪಿರಿಚುಯಾಲಿಟಿ. ನಾನು ಒಬ್ಳೇ ಇದ್ದು ಎಷ್ಟು ಚಾಲೆಂಜಸ್ ನ ಫೇಸ್ ಮಾಡಿದೀನಿ, ಬಿಕಾಸ್ ಐ ಕ್ಯಾರಿ ದಟ್. ನನ್ನ ಹಾರಾನ ಯಾರು ಟಚ್ ಮಾಡಕ್ ಆಗಲ್ಲ, ನನ್ನ ಇದನ್ನ ಯಾರು ಟಚ್ ಮಾಡಕ್ ಆಗೋದಿಲ್ಲ. ನಾನು ಅಷ್ಟು ಸ್ಟ್ರಾಂಗ್ ಆಗಿ ನನ್ ಸಾಧನೆ ನಾನ್ ಮಾಡ್ತೀನಿ, ಸೈಲೆಂಟ್ ಆಗಿ ಮಾಡ್ತೀನಿ. ಈವನ್ ನನ್ ಹೀಲರ್ ಅಂತ ನನ್ ಗಂಡಂಗ್ ಗೊತ್ತಾಗಿದ್ದೆ 5 years ಆದ್ಮೇಲೆ. ಯಾಕಂದ್ರೆ ನಾನು ಅಷ್ಟು ಐಸೋಲೇಟ್ ಪರ್ಸನ್, ನಾನು ಯಾರಿಗೂ ಹೇಳ್ಕೊಳ್ಳೋದಿಲ್ಲ. ಸೊ ಇದೆಲ್ಲ ಬ್ರೆತ್ ಇಂದ ನಾವು ತುಂಬಾ ಕಾಮ್ ಆಗಿ, ಇಟ್ಸ್ ರಿಯಲಿ ಟು ಬಿ ಫ್ರಾಂಕ್, ಸ್ಪಿರಿಚುವಲ್ ಬ್ರೆತ್ ಎಲ್ಲ ಕನೆಕ್ಟ್ ಆದವಾಗ್ಲೇ ಇಟ್ಸ್ ಅ ಬ್ಯೂಟಿಫುಲ್ ಲೈಫ್. ಅವಾಗ ಮಾಯೆಯಿಂದ ಎಲ್ಲ ಆಚೆ ಬರ್ತೀವಿ. ದಟ್ ಈಸ್ ನಾಟ್ ಲೈಫ್. ಟ್ರಸ್ಟ್ ಮೀ, ಮೇಕಿಂಗ್ ಮನಿ ಈಸ್ ನಾಟ್ ಲೈಫ್. ಸ್ಪಿರಿಚುಯಾಲಿಟಿ ಈಸ್ ಎವ್ರಿಥಿಂಗ್ ಅಲ್ವಾ?
ನೀವು ಸ್ಕ್ರೀನ್ ಟೈಮ್ ಅವೇರ್ನೆಸ್ ಮಕ್ಳಿಗೆ ಜಾಸ್ತಿ ಕೊಡ್ತೀರಾ, ಯಾಕೆ? ಬಿಕಾಸ್ ನಾವು ನಿಮ್ ಜೊತೆ ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಗೆ ಗೊತ್ತು ಮ್ಯಾಮ್. ಯು ಗಿವ್ ಲಾಟ್ ಆಫ್ ಅವೇರ್ನೆಸ್ ಸ್ಕ್ರೀನ್ ಟೈಮ್. ವೈ ಇಸ್ ಇಟ್? ದಟ್ ಇಸ್ ವಾಟ್ ಐ ಆಲ್ರೆಡಿ ಟೋಲ್ಡ್ ಒನ್ಸ್. ಏನಂದ್ರೆ ಇವಾಗ ಮೊಬೈಲ್ ಕಂಡಿಡಿದ ಕಂಪನಿ ಅವರೇ ಮೊಬೈಲ್ ನೋಡ್ತಾ ಇದಾರ ಅಂತ ನಮಗ್ ಗೊತ್ತಿಲ್ಲ, ಬಟ್ ನಾವು ಫುಲ್ ಅಡಿಕ್ಷನ್ ಅದಕ್ಕೆ. ಮಕ್ಕಳಂತೂ ಸ್ಪೆಷಲಿ ಇವಾಗ ಫುಡ್ ಇಸ್ ದ ವೈಬ್ರೇಷನ್, ವಾಟರ್ ಇಸ್ ದ ವೈಬ್ರೇಷನ್, ದ ರೂಮ್ ಇಸ್ ದ ವೈಬ್ರೇಷನ್. ಸೊ ನೀನ್ ಏನ್ ನೋಡ್ತಾ ಇದೀಯ ಮೊಬೈಲ್ ಅಲ್ಲಿ, ಆ ಕಾರ್ಟೂನ್ಸ್ ಎಲ್ಲ, ನಿನ್ ಥರ್ಡ್ ಐ ಎಫೆಕ್ಟ್ ಏನು? ಇವಾಗೆಲ್ಲ ಫುಲ್ ಇದು ಈ ಕೇಸಸ್ ಎಲ್ಲ ತುಂಬಾ ಬರ್ತಾ ಇದೆ ಅಲ್ವಾ, ಆಟಿಸಮ್ ಚೈಲ್ಡ್ಸ್ ಎಲ್ಲ ಯಾಕೆ ಆಗ್ತಾ ಇದೆ? ಮೊಬೈಲ್. ಪೇರೆಂಟ್ಸ್ ಅದು ಅರ್ಥ ಆಗ್ತಾ ಇಲ್ಲ. ಇವಾಗ ನಾನು ಸ್ಕೂಲಲ್ಲಿ 60 ಮಕ್ಳನ್ನ ನಾವು ಎಲ್ಲ ಸೇರ್ಕೊಂಡು 60 ಮಕ್ಳನ್ನ 5 ಟೀಚರ್ಸ್ ವಿತೌಟ್ ಸ್ಕ್ರೀನ್, ವಿತೌಟ್ ಮೊಬೈಲು ಹೇಳ್ಕೊಡ್ತಾ ಇದೀವಿ, ಊಟ ಮಾಡಿಸ್ತಾ ಇದೀವಿ. ಒಂದು ಮಗುನ ಒಂದ್ ಪೇರೆಂಟ್ ವಿತೌಟ್ ಮೊಬೈಲ್, ವಿತೌಟ್ ಸ್ಕ್ರೀನ್ ನೋಡ್ಕೊಳಕ್ ಆಗೋದಿಲ್ವಾ? ಈವನ್ ಐ ಹ್ಯಾವ್ ಮೈ ಕಿಡ್. ಅವಳು ಒಂದ್ ದಿವಸ ಅಮ್ಮ ಮೊಬೈಲ್ ಕೊಡು, ಟಿವಿ ಕೊಡು ಕೇಳೋದೇ ಇಲ್ಲ. ಶಿ ನೋ ವೆರಿ ವೆಲ್ ದಟ್ ಮೈ ಮದರ್ ಡಸಂಟ್ ಗಿವ್. ಅರ್ಥ ಆಯ್ತಾ? ಸೊ ನನ್ನ ಹತ್ರ ಹೇಳ್ಬೋದು ಪೇರೆಂಟ್ಸ್, ಮ್ಯಾಮ್ ಹೆಂಗ್ ಕಂಟ್ರೋಲ್ ಮಾಡ್ಬೇಕು ನಿಮ್ಗೆ ಹೆಂಗ್ ಗೊತ್ತು? ನೀವ್ ಅವ್ರನ್ನ ಆ ಹೈಪರ್ ಆಕ್ಟಿವ್ನೆಸ್ ಕರ್ಕೊಂಡು ಹೋಗಿದ್ದೀರಾ, ಸ್ಕ್ರೀನ್ ಟೈಮ್ ಕೊಟ್ಟು ನನ್ನ ಅವೇರ್ನೆಸ್ ಕೊಟ್ಟು ಈಗ ರಮ್ಯಾ ಮ್ಯಾಮ್ ಹೇಳಿದ್ ಮಾತು ನನ್ ಮಕ್ಳು ತಪ್ಪಲ್ಲ. ಸೊ ಮಕ್ಳು ಏನ್ ಹೇಳ್ತಾರೆ, ರಮ್ಯಾ ಮ್ಯಾಮ್ ಹೇಳಿದಾರೆ ಮೊಬೈಲ್ ನೋಡ್ಬಾರ್ದು, ಟಿವಿ ನೋಡ್ಬಾರ್ದು, ನಾವ್ ನೋಡಲ್ಲ. ಸೊ ದಟ್ ಇಸ್ ವಾಟ್ ದ ಕಿಡ್ಸ್ ವಾಟ್ ದೇ ಆರ್ ಡೂಯಿಂಗ್. ಆಮೇಲೆ ಅದೇನೋ ಗೊತ್ತಿಲ್ಲ, ನಾನು ಆ ಎನರ್ಜಿ ಕ್ಯಾರಿ ಮಾಡ್ತಾ ಇರೋದ್ರಿಂದ ನನಗೆ ಮಕ್ಕಳು ತುಂಬಾ ಬೇಗ ಕನೆಕ್ಟ್ ಆಗ್ತಾರೆ. ಅನಿಮಲ್ಸ್ ತುಂಬಾ ಕನೆಕ್ಟ್ ಆಗುತ್ತೆ, ನೇಚರ್ ಜೊತೆಗೆ ನಮ್ ತುಂಬಾ ಕನೆಕ್ಟಿವಿಟಿ ಇರುತ್ತೆ. ಸೊ ನಾವ್ ಇವಾಗ ಮೊಬೈಲ್ ನೋಡೋದ್ರಿಂದ ಏನಾಗ್ತಿದೆ, ಸುಬ್ರಹ್ಮಣ್ಯ ಸ್ವಾಮಿ ಹೇಳ್ತಾರಂತೆ, ನಾನ್ ನಿನ್ನ ಎಂತ ಗಂಡಾಂತರದಿಂದ ಅತಲ ಪಿತಲ ಸುತ್ತಲ ಪಾತಾಳದಲ್ಲಿ ಇದ್ರು ನಾನು ನಿನ್ನ ಎತ್ಕೊಂಡ್ ಬಂದ್ಬಿಡ್ತೀನಿ, ಈ ಮೊಬೈಲ್ ಇಂದ ನಿನ್ನ ಕರ್ಕೊಂಬರಕ್ ಆಗ್ತಾ ಇಲ್ಲ ಆಚೆಗೆ ಅಂತ. ಸೊ ಅಷ್ಟು ಡಿಸ್ಟ್ರಾಕ್ಷನ್ ಅದು. ಈಗ ನಾನ್ ಕಣ್ಮುಚ್ಕೊಂಡ್ ಕುತ್ಕೊಂಡ್ರೆ ತಾನೇ ನನ್ ಸೋಲ್ ವರ್ಕ್ ಏನು, ನಾನು ಒಳಗಡೆ ನನ್ನ ಒಳಗಡೆ ನಾನು ಅಂದ್ರೆ ಹಮ್ ಬ್ರಹ್ಮಾಸ್ಮಿ, ಹೊರಗಡೆ ಏನಿದೆ ಅದೇ ಒಳಗಡೆ ಇರೋದು. ನಾವ್ ಚೆಕ್ ಮಾಡ್ಬೇಕು, ಡೀಪ್ ಆಗಿ ಓದಾಗ್ಲೇನೆ ನಮ್ ಸೋಲ್ ವರ್ಕ್ ಏನು, ನಾವ್ ಇಲ್ಲಿ ಹುಟ್ಟಿರೋದಕ್ಕೇನು, ಯಾರಿಗಾದ್ರೂ ಏನಾದ್ರು ಕಲ್ಸಕ್ ಬರ್ತಾ ಇದೀವಾ, ಇಲ್ಲ ಕಲಿಯಕ್ ಬರ್ತಾ ಇದೀವಾ, ಸರ್ವಿಸ್ ಮಾಡಕ್ ಬರ್ತಾ ಇದೀವಾ, ಏನಂತ ನಮಗ್ ಗೊತ್ತಾಗೋದು. ಸೊ ಇದೆಲ್ಲ ಗೊತ್ತಿಲ್ಲ ಅಂತಂದಾಗ ನಾವು ಹೆಂಗ್ ಮಾಡಕ್ಕಾಗತ್ತೆ? ಅದೆಲ್ಲ ಹೆಂಗ್ ಕಂಡುಹಿಡಿಯಕ್ಕಾಗತ್ತೆ? ನಾವು ಕಣ್ ಮುಚ್ಕೊಂಡ್ ಕುತ್ಕೋಬೇಕು. ಬಟ್ ವಿತ್ ದಿಸ್ ಡಿಸ್ಟ್ರಾಕ್ಷನ್ ಹೌ ಇಟ್ ಇಸ್ ಪಾಸಿಬಲ್ ಟು ಸಿಟ್ ಕ್ಲೋಸ್ಡ್ ಐಸ್? ಮಕ್ಳಿಗೆ ಇವಾಗಂತೂ ಹಂಗಾಗ್ಬಿಟ್ಟಿದೆ. ಮತ್ತೆ ನಾನು ಹೇಳ್ದಂಗೆ ಫುಡ್ ಇಸ್ ಅ ವೈಬ್ರೇಷನ್ ದಟ್ ಇನ್ಫ್ಲೂಯೆನ್ಸ್ ಮೈಂಡ್ ಅಂಡ್ ಬಾಡಿ. ಸೊ ಆ ವೈಬ್ರೇಷನ್ ನಾವು ನೆಗೆಟಿವ್ ಆಗಿ ಹಿಂಗ್ ಕುತ್ಕೊಂಡ್ ತಿಂತಾ ಇರ್ತಾರೆ, ಅದು ಸ್ಪೂನ್ ಅಲ್ಲಿ ಹಿಂಗ್ ನೋಡ್ಕೊಂಡು ಹಿಂಗೆ ತಿನ್ಕೊಂತಾರೆ. ನೋಡ್ಬೇಕು, ಫುಡ್ ನ ನೋಡಿ ಕಣ್ಣಿಂದ ಎಂಜಾಯ್ ಮಾಡಿ, ಆಮೇಲೆ ಅದನ್ನ ಕಣ್ಣಿಂದ ಎಂಜಾಯ್ ಮಾಡ್ಬಿಟ್ಟು ಅದನ್ನ ನೀವು ತಿಂತಾ ಇದ್ದವಾಗ ನಾನು ಈ ಅವೇರ್ನೆಸ್ ಕೊಡ್ತೀನಿ. ಎಲ್ಲಾ ಪಂಚಭೂತಗಳು ನಮ್ ಕೈಯಲ್ಲಿದೆ. ಫೈರ್ ಎಲಿಮೆಂಟ್, ಹೇರ್ ಎಲಿಮೆಂಟ್, ಸ್ಕೈ, ಅರ್ತ್, ವಾಟರ್ ಎಲಿಮೆಂಟ್. ಸೊ ಎಲ್ಲಾ ಪಂಚಭೂತಗಳು ನಮ್ಮ ಹತ್ರ ಇದೆ. ನಾವು ಇದನ್ನ ಮಿಕ್ಸ್ ಮಾಡ್ಕೊಂಡು ನಮ್ ಕೈಯಿಂದ ಎಂಜಾಯ್ ಮಾಡ್ಕೊಂಡು ತಿಂದ್ರೆ ಇಟ್ ಬರ್ನ್ಸ್ ಇಟ್ ಸೆಲ್ಫ್. ಅವಾಗ ಏನಾಗತ್ತೆ, ನಮಗೆ ಯಾವ ಒಬೆಸಿಟಿ ಇರೋದಿಲ್ಲ, ಕೊಲೆಸ್ಟ್ರಾಲ್ ಇದಾಗಲ್ಲ, ಹೆಲ್ತ್ ಇಶ್ಯೂಸ್ ಬರೋದಿಲ್ಲ, ಏನೂ ಬರೋದಿಲ್ಲ. ಸೊ ಊಟ ಮಾಡೋದು ಆ ತರ. ಅರ್ಥ ಆಯ್ತಾ? ನಾವ್ ಯಾವತ್ತೂ ಊಟನ ಅನ್ನನ ನುಂಗ್ಬೇಕಂತೆ, ನೀರ್ನ ತಿನ್ಬೇಕಂತೆ. ಸೊ ಆ ತರ ಅವೇರ್ನೆಸ್ ಇಟ್ಕೊಂಡು ಇವಾಗ ಯಾರು ಮಾಡ್ತಾ ಇದಾರೆ? ಯಾರು ಮಾಡ್ತಾ ಇಲ್ಲ. ಸೊ ಅಟ್ಲೀಸ್ಟ್ ನನ್ ರೂಟ್ಸ್ ಗಾದ್ರು, ನನ್ ಮಕ್ಳಿಗಾದ್ರು ಇದನ್ನೆಲ್ಲ ಹೇಳ್ಕೊಟ್ಟು ಅವ್ರು ನಾಳೆ ದಿನ ಒಂದು ಮಗು ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇದೆ ಅಂದ್ರೆ ದಟ್ ಇಸ್ ಮೈ ಸಕ್ಸಸ್. ಐ ಡೋಂಟ್ ವಾಂಟ್ ಎವ್ರಿಬಡಿ, ಅಟ್ಲೀಸ್ಟ್ ಒನ್ ಕಿಡ್, ಒನ್ ಪೇರೆಂಟ್ ಇಸ್ ಫಾಲೋಯಿಂಗ್, ದಟ್ ಇಸ್ ಮೈ ಸಕ್ಸಸ್ ಅಲ್ವಾ? ಒಬ್ರು ಚೇಂಜ್ ಆಗ್ತಿದ್ದಾರೆ ಅಂದ್ರೆ ದಟ್ ಇಸ್ ಮೈ ಸಕ್ಸಸ್. ಸೊ ಈ ತರ ಒನ್ ರಮ್ಯಾ ಹೂ ಚೇಂಜ್ ಅಂಡ್ ಶೀಸ್ ಹೆಲ್ಪಿಂಗ್ ಮೆನಿ ಪೀಪಲ್. ಅದೇ ತರ ಒಂದ್ ಮಗು ಚೇಂಜ್ ಆದ್ರೆ ಮೇ ಬಿ ಈಸ್ ಮೈ ಫ್ಯೂಚರ್ ಲೀಡರ್, ವಿಲ್ ಬಿಕಮ್ ಟು ಮೈ ಕಂಟ್ರಿ. ಅದು ಅರ್ಥ ಆಯ್ತಾ? ದಟ್ ಇಸ್ ಮೈ ಇಂಟೆನ್ಷನ್ ಅಷ್ಟೇ. ಮ್ಯಾಮ್, ಸಿಂಪಲ್ ಆಗಿ ಡಿವೈನ್ ಕನೆಕ್ಟ್ ಆಗೋಕೆ ಏನ್ ಮಾಡ್ಬೇಕು? ಸಿಂಪಲ್ ಆಗಿ ಡಿವೈನ್ ಕನೆಕ್ಟ್ ಆಗಕ್ಕೆ ಡಿವೈನ್ ಮುಂದೆ ಕುತ್ಕೋಬೇಕು. ಸ್ಪಿರಿಚುವಲ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟೆ ನನಗೆ ಒಳ್ಳೇದಾಗ್ಬಿಡುತ್ತೆ, ನಾನು ಅದನ್ ಮಾಡ್ದೆ, ಆ ಹೋಮ ಮಾಡಿಸ್ದೆ, ಆ ಪೂಜೆ ಮಾಡಿಸ್ದೆ, ನಂಗೆ ಒಳ್ಳೇದಾಗ್ಬಿಡುತ್ತೆ ಅಲ್ಲ. ವಾಟ್ ಯು ಫೀಲ್ ಹಿಯರ್, ಭಕ್ತಿ ಇಸ್ ವೆರಿ ಇಂಪಾರ್ಟೆಂಟ್. ನೀನ್ ಭಕ್ತಿಯಿಂದ ನೀನ್ ಹೋಗಿ ದೇವ್ರ ಹತ್ರ ಬೇಡ್ಕೊಂಡ್ರೆ ಮಾತ್ರ ನಿನಗೆಲ್ಲ ಆಗತ್ತೆ. ಫಾರ್ಮಾಲಿಟೀಸ್ಗೆ ನೋಡಪ್ಪ ದೇವ್ರೆ 101 ರೂಪಾಯಿ ಕಾಣಿಕೆ ಆಗ್ತಾ ಇದೀನಿ, ನನಗ್ ನೀನ್ ಒಳ್ಳೇದ್ ಮಾಡ್ಕೊಡು ಅಂತ ಹೇಳಿದ್ರೆ ಒಳ್ಳೇದಾಗ್ಬಿಡುತ್ತಾ? ಆಗಲ್ಲ. ಭಕ್ತಿ ಇಸ್ ವೆರಿ ಇಂಪಾರ್ಟೆಂಟ್. ನಾನ್ ಯಾವ ತರ ನಂದು ಲೈಫ್ ಸ್ಟೈಲ್ ಗೊತ್ತಾ? ಬೇಡ್ರು ಕಣ್ಣಪ್ಪ ಗೊತ್ತಾ? ಅವ್ರ ತರ ನನಗೆ ಪೂಜಾ ಉಪನಿಷತ್ತು, ದೊಡ್ಡ ಮಂತ್ರಗಳು ಅದೆಲ್ಲ ಬರ್ದೇ ಇರ್ಬೋದು, ಬಟ್ ಭಕ್ತಿಯಿಂದ ನಾನು ದೇವ್ರ ಮುಂದೆ ಕುತ್ಕೊಂತೀನಿ. ಮಾರ್ನಿಂಗ್ 3 hours ಪ್ರಾಕ್ಟೀಸ್ ಮಾಡ್ತೀನಿ, ಈವ್ನಿಂಗ್ 3 hours ಮಾಡ್ತೀನಿ.
ನನಗೆ ದಿಸ್ ಇಸ್ ಮೈ ಫಿಕ್ಸ್ಡ್ ಫಾರ್ ಮಿ ಪ್ರಯಾರಿಟಿ ಇಸ್ ಸ್ಪಿರಿಚುಯಾಲಿಟಿ. ಆಫ್ಟರ್ ದಟ್ ಏನ್ ಲೆಫ್ಟ್ ಔಟ್ ಟೈಮ್ ಇದೆ ಅದನ್ನೇ ನಾನು ಬೇರೆದಕ್ಕೆಲ್ಲ ಇಟ್ಕೊಳ್ಳೋದು. ನನಗೆ ಐ ಡೋಂಟ್ ಪಾರ್ಟಿ, ಐ ಡೋಂಟ್ ಎಂಜಾಯ್ ಗೋಯಿಂಗ್ ಔಟ್ ಎಲ್ಲ. ನಂದು ಏನಿದ್ರು ಫುಲ್ ಟೆಂಪಲ್ ವಿಸಿಟ್ ಮಾಡ್ತೀನಿ, ಅಲ್ಲಿ ಡಿವೈನ್ ಪವರ್. ನಾನು ಟೆಂಪಲ್ಗೆ ಹೋದ್ರು ಐ ಕೀಪ್ ಮೈ ಮೊಬೈಲ್ ಸ್ವಿಚ್ ಆಫ್. ಐ ನೆವರ್ ಮೇಕ್ ಅ ರೀಲ್ ಇನ್ಸೈಡ್ ದ ಟೆಂಪಲ್, ಅದೆಲ್ಲ ಮಾಡಲ್ಲ. ಭಕ್ತಿಯಿಂದ ನಾನು ಹೋಗ್ತೀನಿ, ಭಕ್ತಿಯಿಂದ ದೇವರನ್ನ ಪೂಜೆ ಮಾಡ್ತೀನಿ. ನನ್ ಕಣ್ಣಲ್ಲಿ ನೀರ್ ಬರುತ್ತೆ, ಐ ಡೋಂಟ್ ನೋ ವೈ. ನಾನ್ ಕನೆಕ್ಟ್ ಆಗ್ತೀನಿ. ಎಲ್ಲ ಭಕ್ತಿ ಅಷ್ಟೇ. ಭಕ್ತಿಯಿಂದ ನೀನ್ ಮಾಡಿದ್ರೆ ಇಟ್ ಸೆಲ್ಫ್ ಡಿವೈನ್ ಕನೆಕ್ಟ್ ಆಗ್ತಾರೆ. ನೀನೇನೋ ಅಲ್ಲಿ ಹೋಗ್ಬಿಟ್ಟು ನೀನು ಆ ಪೂಜೆ ಮಾಡಿಸು, ಈ ಪೂಜೆ ಮಾಡಿಸು, ಈ ಲೋಕನೇ ಕ್ರಿಯೇಟ್ ಮಾಡಿರೋ ದೇವ್ರಿಗೆ ನಮ್ದೊಂದು 1,000 ರೂಪಾಯಿ 10,000 ರೂಪಾಯಿ ಪೂಜೆಯಿಂದ ನಾವು ಸ್ಯಾಟಿಸ್ಫೈ ಮಾಡಕ್ ಆಗೋದಿಲ್ಲ. ಅವ್ರು ಅದನ್ನ ಕೇಳೋದು ಕೂಡ ಇಲ್ಲ. ಅವ್ರು ಕೇಳೋದೇನ್ ಗೊತ್ತಾ, ಇಲ್ಲಿ ಏನ್ ಫೀಲಿಂಗ್ ಇದೆ ಅದು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತೀನಿ, ತುಂಬಾ ಕಡೆ ಆ ಮ್ಯಾನಿಫೆಸ್ಟೇಷನ್ ಮಾಡಿ ನಿಮಗ್ ವರ್ಕೌಟ್ ಆಗುತ್ತೆ, ಈ ಮ್ಯಾನಿಫೆಸ್ಟೇಷನ್ ಮಾಡಿ ಆ ಕ್ರಿಸ್ಟಲ್ ಹಾಕೊಳ್ಳಿ, ಈ ಕ್ರಿಸ್ಟಲ್ ಹಾಕೊಳ್ಳಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಬಟ್ ನೀನು ಎಷ್ಟು ಇಲ್ಲಿ ಕ್ಲೀನ್ ಇದೆಯಾ ಅದ್ರ ಮೇಲೇನೆ ನಿಂದು ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ವರ್ಕ್ ಆಗೋದು. ಇಲ್ಲ ಅಂದ್ರೆ ಏನು ವರ್ಕ್ ಆಗಲ್ಲ. 1 ವಾರ ವರ್ಕ್ ಆಗುತ್ತೆ, ಆಮೇಲೆ ಇವ್ರು ಇಷ್ಟೇ ಬಿಡಪ್ಪ ಹೇಳಿದ್ರೆ. ಒಬ್ರು ಹೀಲರ್ಸ್ ಹತ್ರ ಹೋಗ್ತೀರಾ, ಹೀಲ್ ಮಾಡಿಸ್ಕೊಂತೀರಾ, ಆಮೇಲೆ 1 ವಾರ ಬಿಟ್ಟು ಮತ್ತೆ ಸರಿ ಹೋಗ್ಲಿಲ್ಲ ನನ್ಗೆ. ಅಲ್ಲ, ನೀನ್ ಇಲ್ಲಿ ಚೇಂಜ್ ಆಗು. ಹೀಲಿಂಗ್ ಅನ್ನೋದು 1 ಟೈಮ್ ಇರ್ಬೇಕು. ಹೀಲಿಂಗ್ ಮಾಡಿಸ್ಕೊಂಡ್ಬಿಟ್ಟು ನೀನ್ ಇಲ್ಲಿ ಏನ್ ಚೇಂಜ್ ಆಗ್ತಾ ಇದೀಯಾ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನನ್ ಗುರುಗಳು ನಂಗೆ ಅದೇ ಹೇಳ್ತಿರೋದು. ಟಿಲ್ ನೌ ಐ ಡೋಂಟ್ ನೋ ವಾಟ್ ಐ ಆಮ್ ಗೋಯಿಂಗ್ ಟು ಸ್ಪೀಕ್. ಐ ವಾಸ್ ಸೋ ನರ್ವಸ್, ಆಯ್ತಾ? ಬಟ್ ಐ ಆಮ್ ವಿತ್ ಫ್ಲೋ ಐ ಆಮ್ ಸ್ಪೀಕಿಂಗ್. ಇಟ್ಸ್ ಬಿಕಾಸ್ he wants me to come out and speak. ಅದೇ ಅವ್ರ ಇಂಟೆನ್ಷನ್ ಇದ್ದಿದ್ದು. ಸೊ ಅದೇ ನಾನ್ ಹೇಳೋದೇನಂದ್ರೆ, ನೀವೆಲ್ಲ ಅಲ್ಲೋಗ್ಬೇಕು ಇಲ್ಲೋಗ್ಬೇಕಂತ ಏನಿಲ್ಲ. ಭಕ್ತಿಯಿಂದ ಮನೆಯಲ್ಲೇ ಕುತ್ಕೊಳ್ಳಿ, ಕಣ್ಣು ಮುಚ್ಕೊಳ್ಳಿ, ಆ ದೇವರ ಜೊತೆಗೆ ಮಿಂಗಲ್ ಆಗಿ. ಆಮೇಲೆ ಯೂನಿವರ್ಸ್ ಡೋರ್ ಕ್ಲೋಸ್ ಆದ್ಮೇಲೆ ನೀವು ಹೋಗಿ ಏನೇ ಪೂಜೆ ಮಾಡಿದ್ರು ಅದು ವರ್ಕೌಟ್ ಆಗಲ್ಲ. ಯೂನಿವರ್ಸ್ ಡೋರ್ ಓಪನ್ ಮಾಡೋದು ಬ್ರಹ್ಮ ಮುಹೂರ್ತದಲ್ಲಿ. ಆ ಬ್ರಹ್ಮ ಮುಹೂರ್ತದಲ್ಲಿ ಹೋಗ್ಬಿಟ್ಟು ನಾಕ್ ಮಾಡಿ ಒಳಗ್ ಓಪನ್ ಮಾಡ್ಕೊಂಡು ಒಳಗ್ ಕುತ್ಕೊಂಡ್ರೆ ನೀವ್ ಏನ್ ಬೇಕು ಎಲ್ಲ ನಿಮಗ್ ಸಿಗತ್ತೆ. ಅಂದ್ರೆ ಭಕ್ತಿಯಿಂದ ಇರ್ಬೇಕು, ಆನೆಸ್ಟ್ ಇರ್ಬೇಕು, ಸೆಲ್ಫ್ಲೆಸ್ ಲವ್, ಸ್ಪಿರಿಚುಯಾಲಿಟಿ, ಆಮೇಲೆ ಧರ್ಮ. ಬಿ ಆನೆಸ್ಟ್ ಈವನ್ ವೆನ್ ನೋ ಒನ್ ಇಸ್ ವಾಚಿಂಗ್. ಧರ್ಮ, ಡಿಸಿಪ್ಲಿನ್ ಎಲ್ಲ ಇದ್ಬಿಟ್ರೆ ನಮಗೆ ನಮ್ದು ಗ್ರಹ ಗತಿಗಳು ಎಲ್ಲಾನು ಚೆನ್ನಾಗ್ ಆಗ್ತಾ ಬರುತ್ತೆ. ಯಾಕಂದ್ರೆ ಎಲ್ಲಾ ಗ್ರಹಗಳು, ಎಲ್ಲಾ ಚಕ್ರಾಸು ಎಲ್ಲ ಇದ್ ಮಾಡ್ತಿರೋದು ಅದ್ರಿಂದಾನೆ. ಈ ಕಡೆ ತಂದೆ ತಾಯಿನ ಚೆನ್ನಾಗ್ ನೋಡ್ಕೊಳ್ಳಿ, ಜೊತೆಗಿರೋರ್ನ ಚೆನ್ನಾಗ್ ನೋಡ್ಕೊಳ್ಳಿ, ಎಲ್ಲಾರ್ನು ಪ್ರೀತಿಯಿಂದ ಚೆನ್ನಾಗ್ ನೋಡ್ಕೊಳ್ಳಿ. ಈಗ ನನ್ ಜೊತೆಗ್ ನೀವೆಲ್ಲ 2 years ಇಂದ ವರ್ಕ್ ಮಾಡ್ತಿದ್ರ, 1 ದಿವಸ ಆದ್ರೂ ನಾನ್ ಬೈದಿದ್ದೀನ? ಬೈಯಲ್ಲ. ಯಾಕೆ ಗೊತ್ತಾ, ನನ್ ಮೈ ಪೀಪಲ್, ಐ ಹ್ಯಾವ್ ಟು ಟೇಕ್ ಕೇರ್ ಆಫ್ ದೆಮ್. ನಾ ಯಾರಿಗೂ ಬೈಯಲ್ಲ. ಬಟ್ ವಾಂಟೆಡ್ ಆಂಗರ್ ಇಸ್ ವೆರಿ ಇಂಪಾರ್ಟೆಂಟ್. ಸಮಟೈಮ್ಸ್ ಮಿಸ್ಟೇಕ್ ಆದಾಗ ಐ ಶುಡ್ ಶೌಟ್, ಬಟ್ ದಟ್ ಇಸ್ ನಾಟ್ ರೆಗ್ಯುಲರ್ ಪ್ರಾಕ್ಟಿಸ್. ಯು ಶುಡ್ ಅಂದ್ರೆ ಟೇಕ್ ಕೇರ್ ಆಫ್ ಪೀಪಲ್. ಸೆಲ್ಫ್ಲೆಸ್ ಲವ್ ಸರ್ವಿಸ್ ಅಂತ ಅಂದ್ರೆ ಯಾರಿಗೆ ನಿಮ್ಗೆ ವಾಪಸ್ ರಿಟರ್ನ್ ಹೆಲ್ಪ್ ವಾಪಸ್ ಮಾಡಕ್ಕಾಗಲ್ಲ ಅಂತವ್ರಿಗೆ ಮಾಡ್ತಿರಲ್ವಾ, ಅದು ರಿಯಲ್ ಸರ್ವಿಸ್. ಸೊ ಇಷ್ಟೇ ಸಿಂಪಲ್. ನೀವ್ ಇದೆಲ್ಲ ಮಾಡ್ತಿದ್ರೆ ನೀವ್ ದೇವ್ರನ್ನ ಹೊಡ್ಕೊಂಡು ಹೋಗೋದ್ ಬೇಡ, ದೇವ್ರೆ ನಿಮಗ್ ಕನೆಕ್ಟ್ ಆಗ್ತಾರೆ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ತುಂಬಾ ವಿಷಯ ತಿಳ್ಕೊಂಡ್ವಿ ನಿಮ್ಮಿಂದ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು.